ರಾಕ್ಷಸನ ಮಾಯ ಧ್ವನಿಯಿಂದ ವಂಚಿತನಾದ ಸೌಮಿತ್ರಿಯು ಜಾನಕಿ ಓರ್ವಳನ್ನು ಬಿಟ್ಟು ಬರುವುದರಲ್ಲಿ ಸಂದೇಹವಿಲ್ಲ. ಈ ವಂಚನೆ ಯಾವ ಮುನ್ಸೂಚನೆ ಆಗಿರಬಹುದು? ಲಕ್ಷ್ಮಣ, ಜಾನಕಿ ಓರ್ವಳನ್ನು ಬಿಟ್ಟು ನೀನು ಬರಬಹುದೇ? ಅಗ್ರಜ, ಏನೆಂದು ಹೇಳಲಿ? ಮಾತೆಯು ಮಾಯಾಧ್ವನಿಗೆ ವಂಚಿತಳಾಗಿ ನನ್ನನ್ನು ನಾನಾ ವಿಧವಾಗಿ ನಿಂದಿಸಿ ನಿನ್ನ ಸಹಾಯಕ್ಕೆ ಕಳುಹಿಸಿದಳು. ಅನರ್ಥವಾಯಿತು ಲಕ್ಷ್ಮಣ. ಆ ನೀಚ ರಾಕ್ಷಸನು ಮಾಯಾ ಜಿಂಕೆಯ ವೇಷ ಧರಿಸಿ ಬಂದು ಪ್ರಾಣ ಬಿಡುವಾಗ ನನ್ನ ಧ್ವನಿಯಿಂದ ನಿನ್ನ ಮತ್ತು ಜಾನಕಿ ಹೆಸರನ್ನು ಹಿಡಿದು ಕೂಗಿಕೊಂಡನು. ನಡೆ ಲಕ್ಷ್ಮಣ, ಜಾನಕಿಯ ಕುಶಲವನ್ನು ತಿಳಿಯೋಣ. ಜಾನಕಿ, ಜಾನಕಿ, ಸೀತಾ, ಜಾನಕಿ, ವೈದೇಹಿ, ಇದೇನಿದು ಲಕ್ಷ್ಮಣ? ಜಾನಕಿಯ ಸುಳಿವೇ ಇಲ್ಲ. ನಮಗೆ ಮಹಾ ವಿಪತ್ತೆ ಸಂಭವಿಸಿದಂತೆ ತೋರುವುದು ಲಕ್ಷ್ಮಣ. ಅಗ್ರಜ, ಎಲ್ಲಿ ನೋಡಿದರೂ ಮಾತೆಯ ಸುಳಿವೇ ಇಲ್ಲವಲ್ಲ? ಜಾನಕಿ, ಆ ಮೃಗವು ಬೇಡವೆಂದು ಎಷ್ಟು ಹೇಳಿದರೂ ಕೇಳದೆ ಹಠ ಮಾಡಿ ನನ್ನನ್ನು ಕಳುಹಿಸಿ, ಲಕ್ಷ್ಮಣನನ್ನು ನನ್ನ ಸಹಾಯಕ್ಕೆ ಕಳುಹಿಸಿ ಕಣ್ಮರೆಯಾದೆಯಾ? ನಿನ್ನ ಅಗಲಿಕೆಯನ್ನು ನಾನು ಹೇಗೆ ಸಹಿಸಲಿ? ಸಹಿಸು. ಅಗ್ರಜ, ಇಲ್ಲಿ ನೋಡು, ರಥದ ಚಕ್ರದ ಗುರುತುಗಳು ತೋರುತ್ತಿರುವುದು. ಮುಂದೆ ಹೋಗಿ ನೋಡೋಣ. ನಡೆ ಲಕ್ಷ್ಮಣ. ಲಕ್ಷ್ಮಣ, ಯಾವುದೋ ಪಕ್ಷಿ ನಮ್ಮ ಹೆಸರನ್ನು ಹಿಡಿದು ದುಃಖಿಸುತ್ತಿರುವುದಲ್ಲ? ಇಲ್ಲಿ ಯಾವುದೋ ಘೋರ ಯುದ್ಧವು ನಡೆದಂತೆ ತೋರುವುದು. ಎಲೆ ಪಕ್ಷಿರಾಜ, ನೀನಾರು? ನನ್ನ ಹೆಸರು ಜಟಾಯು. ನೀವು ಯಾರು? ಅಯ್ಯ ಪಕ್ಷಿರಾಜ, ನಾವು ದಶರಥ ಚಕ್ರವರ್ತಿಯ ಪುತ್ರರು, ರಾಮ ಲಕ್ಷ್ಮಣರನ್ನು ಕರೆವರು. ಶ್ರೀರಾಮಚಂದ್ರ, ನಿನ್ನ ಪತ್ನಿಯಾದ ಸೀತಾದೇವಿಯನ್ನು ಆ ದುರುಳ ರಾವಣನು ಅಪಹರಿಸಿಕೊಂಡು ಹೋಗುತ್ತಿದ್ದನು. ಆಗ ಅವನೊಡನೆ ಯುದ್ಧ ಮಾಡುವಾಗ ಆ ನೀಚನು ನನ್ನ ಈ 2 ರೆಕ್ಕೆಗಳನ್ನು ಛೇದಿಸಿದನು. ಪ್ರಾಣ ಹೋಗುವ ಸಮಯದಲ್ಲಿ ತಾಯಿ ಸೀತಾ ಮಾತೆಯು ನೀವುಗಳಿಬ್ಬರು ಬರುವವರೆಗೂ ನಾನು ಪ್ರಾಣದಿಂದಿರಲೆಂದು ಆಶೀರ್ವಾದ ಮಾಡಿದ್ದರಿಂದ ನಾನಿನ್ನು ಜೀವಿತನಾಗಿದ್ದೇನೆ. ನಾನು ನಿಮ್ಮ ತಂದೆಯ ಸ್ನೇಹಿತ. ಇನ್ನು ನಿಶ್ಚಿಂತೆಯಿಂದ ಪ್ರಾಣ ಬಿಡುತ್ತೇನೆ. ಜೈ ಶ್ರೀರಾಮ್. ಲಕ್ಷ್ಮಣ, ಆ ದುರುಳ ರಾವಣನ ಮೋಸವನ್ನು ಅರಿತೆಯಾ? ಜಾನಕಿ, ಆ ದುರುಳ ರಾವಣ ನೆಲೆಯನ್ನು ಕಂಡು ಮಾತೆಯನ್ನು ಕರೆದರೋಣ. ಲಕ್ಷ್ಮಣ, ಈ ಪಕ್ಷಿ ರಾಜನು ನಮ್ಮ ತಂದೆಯ ಮಿತ್ರನು ಅಲ್ಲದೆ ನಮ್ಮ ಕಾರಣದಿಂದ ಮರಣ ಹೊಂದಿದನು. ಈತನ ಅಪರ ಸಂಸ್ಕಾರವನ್ನು ನಾವೇ ಮಾಡಬೇಕು. ಆಗಲಿ, ಈತನ ಅಪರ ಸಂಸ್ಕಾರವನ್ನು ಮುಗಿಸಿ ನಂತರ ಆ ದುರುಳ ರಾವಣನ ನೆಲೆಯನ್ನು ಹಿಡಿಯೋಣ. ಸೀತಾ, ಸೀತಾ, ಜಾನಕಿ, ಮಮ ಪ್ರಾಣ ಸಖಿ, ಅಗಲಿದೆಯ ಜಾನಕಿ, ಸೀತಾ. ಆಂಜನೇಯ, ಕಬಂಧ ರಾಕ್ಷಸನೆಂದರಿಯದೆ ಪರ್ವತವೆಂದು ಹೊತ್ತುತ್ತಿರುವರು. ನೀನು ಬೇಗನೆ ಹೋಗಿ ಆ ಈರುವರನ್ನು ಕಾಪಾಡು. ರಾಜಕುಮಾರರೇ, ಅದು ಪರ್ವತವಲ್ಲ, ಕಬಂಧ ವಿಮರಾಜಿತ. ಹತ್ತಬೇಡಿ, ಹತ್ತಬೇಡಿ. ಲಕ್ಷ್ಮಣ, ಆ ರಾಕ್ಷಸನನ್ನು ಸಂಹಾರ ಮಾಡೋಣ. ಆಹಾ, ಇವರು ಎಂತಹ ಶೂರರು! ಆ ರಾಕ್ಷಸನ ದೇಹವನ್ನು ಸೀಳಿ ಹಾಕಿದಿರಲ್ಲ. ಅಯ್ಯ ಪುಣ್ಯಾತ್ಮರಿಲ್ಲ, ನಿಮ್ಮಿಂದ ಲೋಕಾನಂದ ಉಂಟಾಯಿತು. ನಿಮಗೆ ನನ್ನ ಶಿರಸಾಷ್ಟಾಂಗ ಪ್ರಣಾಮಗಳು. ಲಕ್ಷ್ಮಣ, ಈ ಕಪಿರೂಪಧರನು ಯಾರಿರಬಹುದು? ಈತನ ವಿನಯ ವಿಧೇಯತೆಯನ್ನು ನೋಡಿದರೆ
ಮಹಾವಿದ್ವಾಂಸನಂತೆ ತೋರುವುದು. ಈತನ ಕರ್ಣ ಗುಂಡಲಗಳು ಸೂರ್ಯ ಚಂದ್ರರಂತೆ ಹೊಳೆಯುತ್ತಿರುವುದು. ಮಾತಾ ಇಂದಿವರ ನುಡಿಯಲು ದೂರದಲ್ಲಿ ಇವರ ನುಡಿಯ ಈ ನುಡಿಯ ಬಹುದೂರದಲ್ಲಿ ಸ್ವಾತದಲ್ಲಿ ಸಂತಸವದ ಎನ್ನಮ್ಮ ಮುನ್ನೊಂದು ನುಡಿ ನುಡಿಯೇ ಎನ್ನಮ್ಮ ಮುನ್ನೊಂದು ನುಡಿ ನುಡಿಯೇ ಅಮ್ಮ ಅದು ಇಂದು ಸಮ್ಮತದಿ ನಿಜವಾಯ್ತು ಪುಣ್ಯನಾದೆನು ಧನ್ಯನಾದೆನು ಜಗಂಗಳಲ್ಲಿ ಪೂರ್ಣ ಪುಣ್ಯನಾದೆನು ಪೂರ್ಣ ಪುಣ್ಯನಾದೆನು ಕ್ಷಣ ರಕ್ಷಿಸುವ ದೊರೆ ಬಂದ ದೊರೆ ಬಂದ ಆದುದು ಚಿಂತೆಯುನ್ನೇತಕ್ಕೆ ಆನಂದ ಆನಂದ ಕರ್ಣಕುಂಡಲಗಳು ಯಾರ ಕಣ್ಣಿಗೆ ಗೋಚರವಾಗುವವೋ ಅವನೇ ಶ್ರೀಮನ್ನಾರಾಯಣನೆಂದು ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನಾರ್ಥವಾಗಿ ಭೂಮಿಗೆ ಬಂದಿರುವನೆಂದು ಆತನ ಸೇವೆಯಲ್ಲಿ ನಾನು ನಿರತನಾಗಬೇಕೆಂದು ನನ್ನ ತಾಯಿಯಾದ ಅಂಜನಾದೇವಿಯು ತಿಳಿಸಿದ್ದರು. ಈ ಪಾವನ ಮೂರ್ತಿಗಳು ಅವರೇ ಆಗಿರಬೇಕು. ಅವರನ್ನೇ ಕೇಳುತ್ತೇನೆ. ಅಯ್ಯ ಪುಣ್ಯಾತ್ಮರಿರ, ತಾವು ಯಾರು? ಅಯ್ಯ ಅಭಿರೂಪದಲ್ಲಿ ಅಯೋಧ್ಯೆಯ ರಾಜ ದಶರಥ ಚಕ್ರವರ್ತಿಯ ಮಕ್ಕಳಾದ ನಮ್ಮನ್ನು ರಾಮ ಲಕ್ಷ್ಮಣರೆಂದು ಕರೆಯುವರು. ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ಪತ್ನಿ ಸಹೋದರನ ಸಹಿತ ಪಂಚವಟಿಯ ದಂಡಕಾರಣ್ಯದಲ್ಲಿ ವಾಸ ಮಾಡುತ್ತಿದ್ದಾಗ ಆ ದುರುಳ ರಾವಣನು ನಾವು ಇಲ್ಲದಿರುವ ಸಮಯದಲ್ಲಿ ನನ್ನ ಪತ್ನಿ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿರುವನು. ಆತನ ನೆಲೆಯನ್ನು ಹುಡುಕುತ್ತಾ ಇಲ್ಲಿಗೆ ಬಂದೆವು. ಅಯ್ಯ ನೀನು ಯಾರು? ಪ್ರಭು, ವಾಯುದೇವನ ಅಂಶದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂದು ಕರೆಯುವರು. ಅಲ್ಲಿ ಕಾಣುವ ಋಷ್ಯಮೂಕ ಪರ್ವತದಲ್ಲಿ ನನ್ನ ರಾಜನಾದ ಸುಗ್ರೀವ ಮಹಾರಾಜನು ತನ್ನ ಅಣ್ಣನಾದ ವಾಲಿಯಿಂದ ಸಕಲ ಸಾಮ್ರಾಜ್ಯ ಹಾಗೂ ಪತ್ನಿಯನ್ನು ಕಳೆದುಕೊಂಡು ನಿಮ್ಮಂತೆಯೇ ದುಃಖಿಸುತ್ತಿರುವನು. ಪ್ರಭು, ತಾವು ಆತನೊಡನೆ ಸಖ್ಯ ಮಾಡಿಕೊಳ್ಳುವುದೇ ಆದರೆ ಪರಸ್ಪರ ಸಹಾಯವಾಗಬಹುದು. ಪ್ರಭು ವಾಯುಪುತ್ರ, ನೀನು ಇಚ್ಛೆಂತಾಗಲಿ ಹೀಗೆ ದಯಮಾಡಿಸಿ. ಈಗ ಬಂದಿರುವ ರಾಜಕುಮಾರರು ಸಾಮಾನ್ಯರು ನೆನೆಸಬೇಡ. ದಶರಥ ಚಕ್ರವರ್ತಿಯ ಮಕ್ಕಳಾದ ರಾಮ ಲಕ್ಷ್ಮಣರು. ನಾವು ಇವರೊಂದಿಗೆ ಅಗ್ನಿ ಸಾಕ್ಷಿಯಾಗಿ ಸಖ್ಯ ಮಾಡಿಕೊಳ್ಳುವುದೇ ಆದರೆ ಪರಸ್ಪರ ಸಹಾಯವಾಗಬಹುದು. ಪ್ರಭು, ಆಗಬಹುದು. ದೇವ, ನಮಸ್ಕರಿಸುವೆನು. ಸುಗ್ರೀವ ರಾಜ, ನಿನಗೆ ಮಂಗಳವಾಗಲಿ.
ನಿನಗೂ ನಿಮ್ಮ ಅಣ್ಣನಿಗೂ ವೈರತ್ವ ಉಂಟಾಗಲು ಕಾರಣವೇನು? ದೇವ, ನಮ್ಮಣ್ಣನು ಕಿಷ್ಕಿಂಧೆಯಲ್ಲಿ ಪಟ್ಟದಲ್ಲಿದ್ದಾಗ ದುಂದುಬಿ ಎಂಬ ರಾಕ್ಷಸನು ಅವನ ಮೇಲೆ ಯುದ್ಧಕ್ಕೆ ಎದ್ದು ಬಂದನು. ಅವರಿರುವರು ಯುದ್ಧ ಮಾಡುತ್ತಾ ಒಂದು ಗುಹೆಯನ್ನು ಸೇರಿದರು. ನಾನು ಬಹಳಷ್ಟು ದಿನಗಳ ಕಾಲ ಗುಹೆ ಆಚೆ ನಿಂತು ಕಾದಿದ್ದೆನು. ಒಂದು ದಿನ ಗುಹೆ ಒಳಗಿಂದ ರಕ್ತ ಪ್ರವಾಹ ಬರಲು ಶುರುವಾಯಿತು. ನಮ್ಮಣ್ಣನ್ನು ಅಪಾಯದಲ್ಲಿರಬಹುದೆಂದೆನಿಸಿ ಆ ಗುಹೆಯ ಬಾಗಿಲಿಗೆ ದೊಡ್ಡ ಬಂಡೆಯನ್ನಿಟ್ಟು ನಗರಕ್ಕೆ ಬಂದೆನು. ನಮ್ಮ ಅಣ್ಣನಾದ ವಾಲಿಯು ಆ ದಾನವನನ್ನು ಕೊಂದು ರಾಜ್ಯಕ್ಕೆ ಬಂದು ರಾಜ್ಯದ ದುರಾಸೆಯಿಂದ ನಾನು ಈ ರೀತಿ ಮಾಡಿರುವನೆಂದು ನನ್ನನ್ನು ಓಡಿಸಿಬಿಟ್ಟ ಪ್ರಭು. ತಮ್ಮ ಕೃಪೆಯಿಂದ ನನ್ನ ಪತ್ನಿಯು ನನ್ನ ಸಾಮ್ರಾಜ್ಯವು ಪುನಃ ಲಭಿಸುವುದಾದರೆ ಅಗ್ನಿ ಸಾಕ್ಷಿಯಾಗಿಯೂ ಸೀತಾದೇವಿಯನ್ನು ಹುಡುಕಿಕೊಡುವನಲ್ಲದೆ ತಮ್ಮ ಬಂಡನಾಗಿರುವೆ ಪ್ರಭು. ಸುಗ್ರೀವರಾಜ, ಭ್ರಾತೃದ್ರೋಹಿಯಾದ ವಾಲಿಯನ್ನು ನಾಳೆ ಸೂರ್ಯೋದಯದೊಳಗೆ ಸಂಹರಿಸಿ ನಿನ್ನ ರಾಜ್ಯವನ್ನು ನಿನ್ನ ಪತ್ನಿಯನ್ನು ನಿನಗೆ ಹಿಂದಿರುಗಿಸುವೆನು. ಆಹಾ ಮಾರುತಿ, ಇನ್ನು ನಮಗೆ ಭಯವೆಂದರೇನು? ನಾನೀಗಲೇ ಹೋಗಿ ಆ ನೀಚನಾದ ವಾಲಿಯನ್ನು ಯುದ್ಧಕ್ಕೆ ಕರೆಯುವೆನು. ಹಾಗೆ ಮಾಡಿರಿ ಪ್ರಭು. ನನ್ನೊಡನೆ ಯುದ್ಧ ಮಾಡು ಬಾ. ಎಲ್ಲ ನೀಚನೆ, ನನ್ನದು ಯುದ್ಧಕ್ಕೆ ಕರೆಯುವ ಸಾಮರ್ಥ್ಯ ಉಂಟಾಯಿತೆ. ಸಿದ್ಧನಾಗೋ. ತಮ್ಮನೆಂಬ ಅಭಿಮಾನದಿಂದ ನಿನ್ನನ್ನು ಪ್ರಾಣ ಸಮೇತ ಬಿಟ್ಟಿರುವೆ. ಆಂಜನೇಯ, ನಾನು ಆಗಲೇ ಹೇಳಿದೆ ನಮ್ಮಣ್ಣನು ಮಹಾಪರಾಕ್ರಮಿ ಎಂದು. ಈ ರಾಜಕುಮಾರರು ಎಲ್ಲಿಂದ ಬಂದರೋ ಅಲ್ಲಿಗೆ ಕಳುಹಿಸಿಬಿಡು. ಆಂಜನೇಯ, ಇಬ್ಬರ ರೂಪವು ಒಂದೇ ಆಗಿದ್ದರಿಂದ ಬಾಣ ಪ್ರಯೋಗಿಸಲು ಸಂಶಯ ಪಡಬೇಕಾಯಿತು. ಈ ಪುಷ್ಪಮಾಲೆಯನ್ನು ಸುಗ್ರೀವನಿಗೆ ಧರಿಸಲು ಕೊಡು. ಅದರ ಗುರುವಿನಿಂದ ಬಾಣ ಪ್ರಯೋಗಿಸುವೆನು. ಹಾಗೆ ಆಗಲಿ ಪ್ರಭು. ಸುಗ್ರೀವರಾಜ, ಆಹಾ ಮಾರುತಿ, ಈ ಹಾರವನ್ನು ಧರಿಸಿದ ಮೇಲೆ ನನಗೆ ನವಚೈತನ್ಯ ಉಂಟಾಗುತ್ತಿರುವುದು. ನಾನೀಗಲೇ ಹೋಗಿ ಆ ನೀಚನಾದ ವಾಲಿಯನ್ನು ಯುದ್ಧಕ್ಕೆ ಕರೆಯುವೆನು. ಈ ಬಾರಿ ಜಯ ನಿಮ್ಮದೇ ಪ್ರಭು. ಪುನಃ ಬಂದಿರುವೆಯಾ? ಸಿದ್ಧನಾಗೋ. ನಾನು ನನ್ನ ತಮ್ಮನೊಡನೆ ಯುದ್ಧ ಮಾಡುತ್ತಿರುವಾಗ ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿದವರು ಯಾರು? ಇದು ನಾನೇ, ದಶರಥ ಪುತ್ರನಾದ ಶ್ರೀರಾಮಚಂದ್ರನು. ರಾಮಚಂದ್ರ, ಬೇರೆಯವರೊಡನೆ ಯುದ್ಧ ಮಾಡುತ್ತಿದ್ದ ನನ್ನ ಮೇಲೆ ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡುವುದನ್ನು ಯಾವ ಗುರುವಿನಿಂದ ಕಲಿತೆ? ವಾಲಿಯೇ, ನೀನು ಭ್ರಾತೃದ್ರೋಹಿಯಾದ್ದರಿಂದ ನಿನ್ನ ಮುಖಾವಲೋಕನ ಮಾಡಬಾರದೆಂದು ನೀನು ಜಂತುವಾದ್ದರಿಂದ ಕ್ಷತ್ರಿಯ ಧರ್ಮದಂತೆ ಬೇಟೆಯಾಡಿದ್ದೇನೆ. ರಾಮಚಂದ್ರ, ನಿನ್ನ ವಿಷಯವು ನನಗೆ ತಿಳಿದಿದ್ದರೂ ಉದಾಸೀನ ಮಾಡಿಬಿಟ್ಟೆ. ವಾಲಿಯೇ, ಜೀವಿಸುವ ಆಸೆ ಇದ್ದರೆ ಈಗಲೂ ನನ್ನ ಬಾಣವನ್ನು ಉಪಸಂಹಾರ ಮಾಡುತ್ತೇನೆ. ರಾಮಚಂದ್ರ, ನನಗೆ ಜೀವಿಸುವ ಆಸೆ ಇಲ್ಲ. ನೀನಾರೆಂಬುದು ನನಗೆ ತಿಳಿಯಿತು. ಶ್ರೀರಾಮ,
ಸುಗ್ರೀವನಿಗೆ ಪಟ್ಟವನ್ನು ಕಟ್ಟಿ ಅಂಗದನಿಗೆ ಯುವರಾಜ್ಯಾಭಿಷೇಕವನ್ನು ಮಾಡಿವಿರಂತೆ. ಸುಗ್ರೀವ ಅಗ್ರಜ, ಇಂದ್ರದೇವನು ಕೊಟ್ಟಿರುವ ಹಾರವು ನನ್ನ ಕಂಠದಲ್ಲಿರುವ ತನಕ ಪ್ರಾಣ ಹೋಗುವುದಿಲ್ಲ. ಇದನ್ನು ನೀನು ಧರಿಸಿಕೊ. ನಾನು ನಿಶ್ಚಿಂತೆಯಿಂದ ಪ್ರಾಣ ಬಿಡುತ್ತೇನೆ. ಸುಗ್ರೀವರಾಜ, ದುಃಖಿಸಿ ಪ್ರಯೋಜನವಿಲ್ಲ. ಅದು ತಾರಾದೇವಿ ಮತ್ತು ಅಂಗದ ಕುಮಾರರು ಬರುತ್ತಿದ್ದಾರೆ. ಜನಕ, ನಮ್ಮನ್ನ ಪರಲೋಕ ಯಾತ್ರೆಯನ್ನು ಮಾಡಿದೆಯಾ? ಅಮ್ಮ ತಾರಾದೇವಿ, ಅಂಗದ ಕುಮಾರ, ದುಃಖಿಸಿ ಪ್ರಯೋಜನವಿಲ್ಲ. ಅದು ಅನಾಥ ರಕ್ಷಕನಾದ ಶ್ರೀರಾಮಚಂದ್ರನಿರುವನು. ನೀವು ಆತನಿಗೆ ಶರಣು ಹೋಗಿ ದುಃಖವೆಲ್ಲವೂ ದೂರವಾಗುವುದು. ಶ್ರೀರಾಮಚಂದ್ರಮೂರ್ತಿಯೇ, ನಮ್ಮನ್ನು ಕಾಪಾಡಿ. ಸುಗ್ರೀವರಾಜ, ದೇವ, ನಿಮ್ಮ ಅಗ್ರಜರ ಉತ್ತರ ಕ್ರಿಯಾದಿಗಳನ್ನು ನೆರವೇರಿಸಿ ನೀನು ಪಟ್ಟಾಭಿಷಕ್ತನಾಗಿ ಅಂಗದ ಕುಮಾರನನ್ನು ಯುವರಾಜನನ್ನಾಗಿ ಮಾಡು. ವರ್ಷ ಕಾಲವು ಕಳೆದೊಡನೆ ಸೀತಾನ್ವೇಷಣೆಗೆ ಸಿದ್ಧನಾಗು. ಅಲ್ಲಿಯವರೆಗೆ ನಾನು ಋಷ್ಯಮುಖ ಪರ್ವತದಲ್ಲಿ ವಾಸ ಮಾಡುತ್ತಿರುವೆನು. ದೇವ, ತಾವು ಸಹ ಪಟ್ಟಾಭಿಷೇಕಕ್ಕೆ ಬರಬೇಕೆಂದು ಪ್ರಾರ್ಥಿಸುವೆನು. ಸುಗ್ರೀವರಾಜ, ಪಿತೃವಾಕ್ಯ ಪರಿಪಾಲನಾರ್ಥವಾಗಿ 14 ವರ್ಷಗಳ ಕಾಲ ಪಟ್ಟಣ ಪ್ರವೇಶ ಮಾಡುವಂತಿಲ್ಲ. ಲಕ್ಷ್ಮಣನನ್ನು ಕರೆದುಕೊಂಡು ಹೋಗು. ನಾನು ಪಂಪಾತೀರಕ್ಕೆ ಹೋಗುತ್ತೇನೆ. ಮಹಾದಾಗ್ನಿ ದೇವ. ಕುಮಾರನಿಗೆ ಸುಗ್ರೀವ ಮಹಾರಾಜ, ಅಂಗದ ಕುಮಾರನಿಗೆ ಜಯವಿದು ಬಲರೇ. ವರ್ಷ ಕಾಲವು ಕಳೆಯೋದೊಡನೆ ನೀನು ನಮ್ಮ ಮಾತೆಯ ಅನ್ವೇಷಣೆಗೆ ಸಿದ್ಧನಾಗಿರಬೇಕು. ಅಪ್ಪಣೆ ಪ್ರಭು. ಸುಗ್ರೀವ ಮಹಾರಾಜ, ಭೂಮಿ ಅಗ್ರಜರು ಕಾಂತಾವಿಯೋಗದಿಂದ ಪರಿತಪಿಸುತ್ತಿರುವನಲ್ಲ. ಅಗ್ರಜ, ಲಕ್ಷ್ಮಣ, ನಮ್ಮಿಂದ ಉಪಕೃತನಾದ ಸುಗ್ರೀವನು ಸೀತಾನ್ವೇಷಣೆಗೆ ಪ್ರಯತ್ನಿಸಲೇ ಇಲ್ಲ. ನೀನು ಈಗಲೇ ಕಿಷ್ಕಿಂದಿಗೆ ಹೋಗಿ
ನಮ್ಮ ಮತ್ತು ಸುಗ್ರೀವನ ಪ್ರತಿಜ್ಞೆ ಒಡಂಬಡಿಕೆಯನ್ನು ತಿಳಿಸಿ ಆತನನ್ನು ಕರೆದುಕೊಂಡು ಬಾ. ಅಗ್ರಜ, ನಿಮ್ಮಿಂದ ಉಪಕಾರವನ್ನು ಹೊಂದಿ ನಿಮ್ಮನ್ನೇ ಮರೆತ ಆತನ ಬಳಿಗೆ ಈಗಲೇ ಹೊರಡುವೆನು. ಕುಮಾರ, ನೀನೀಗಲೇ ಸುಗ್ರೀವನ ಬಳಿಗೆ ಹೋಗಿ ವರ್ಷ ಕಾಲವು ಕಳೆದರೂ ಮಾತೆ ಅನ್ವೇಷಣೆಗೆ ಪ್ರಯತ್ನಿಸಿದರೆ ಇರುವುದು ಅಪರಾಧ. ಹೀಗೆ ಮಾಡಿದರೆ ಅವನು ಕೂಡ ವಾಲಿಯಂತೆ ಯಮಪುರಿಗೆ ಹೋಗಬೇಕಾಗುತ್ತದೆ ಎಂದು ತಿಳಿಸು. ಹಾಗೇ ಆಗಲಿ ಸ್ವಾಮಿ. ಲಕ್ಷ್ಮಣ ಸ್ವಾಮಿಯೇ, ಶಾಂತನಾಗು. ಕೈ ತಪ್ಪಿ ಹೋಗಿದ ನನ್ನ ಸಕಲ ಸಾಮ್ರಾಜ್ಯವನ್ನು ದೊರಕಿಸಿಕೊಟ್ಟ ತಮಗೂ ಶ್ರೀರಾಮಚಂದ್ರನಿಗೂ ನಾನು ಎಂದೂ ದ್ರೋಹಿ ಆಗಲಾರೆನು. ಕಪಿ ಸೈನ್ಯವನ್ನು ಕಳುಹಿಸಲು ತಡವಾದದಕ್ಕೆ ಕ್ಷಮಿಸಬೇಕು ದೇವ. ಸುಗ್ರೀವರಾಜ, ಅಗ್ರಜನ ಬಳಿಗೆ ಈಗಲೂ ಹೋಗೋಣ ನಡೆ. ಹಾಗೆ ಸುಗ್ರೀವನನ್ನು ಕರೆದಂದಿರು. ದೇವ, ನಮಸ್ಕರಿಸುವೆನು. ಏನು ಮಹಾರಾಜ, ನಮ್ಮನ್ನು ಮರೆತಂತೆ ತೋರುವುದಲ್ಲ. ದೇವದೇವ, ತಮಗೆ ನಾನು ಎಂದೂ ದ್ರೋಹಿ ಆಗಲಾರೆನು. ಈಗಾಗಲೇ ಸಕಲ ದಿಕ್ಕುಗಳಿಗೂ ಕಪಿ ಸೈನ್ಯವನ್ನು ಕಳಿಸಿ ಆಯಿತು. ದಕ್ಷಿಣ ದಿಕ್ಕಿಗೆ ಮಾತ್ರ ತಮ್ಮ ಅಪ್ಪಣೆಯನ್ನು ಪಡೆದು ಆಂಜನೇಯಾದಿಗಳನ್ನು ಕಳಿಸಲು ಕಾದಿರುವೆನು ಪ್ರಭು. ಆಂಜನೇಯ, ಜೈ ರಘುವೀರ ಸಮರ್ಥ. ಆಂಜನೇಯ, ನಿನಗೆ ಮಂಗಳವಾಗಲಿ. ಸುಗ್ರೀವರಾಜ, ಈ ವಾನರ ವೀರರಿಗೆ ದಕ್ಷಿಣ ದಿಕ್ಕಿನಲ್ಲಿ ಸೀತೆಯನ್ನು ಹುಡುಕಬೇಕಾದ ಸ್ಥಳವನ್ನು ತಿಳಿಸಿಕೊಡಿ. ಅಪ್ಪಣೆ ಪ್ರಭು. ಆಂಜನೇಯ ಪ್ರಭು, ನೀನು ಅಂಗದ ಜಾಂಬವಂತ ಮೊದಲಾಗಿ 10 ಜನ ಕಪಿವೀರರೊಡಗೂಡಿ ದಕ್ಷಿಣಾಭಿಮುಖವಾಗಿ ಹೊರಟು ವಿಂಧ್ಯ ಪರ್ವತ, ನರ್ಮದಾ, ಗೋದಾವರಿ ಪ್ರಾಂತ್ಯಗಳಲ್ಲಿ ಹುಡುಕಿ ಅಗಸ್ತ್ಯರಿಂದ ಆಶೀರ್ವಾದವನ್ನು ಪಡೆದು ದಕ್ಷಿಣ ಸಮುದ್ರವನ್ನು ಪ್ರವೇಶಿಸಿ ಮಾತೆಯ ಕುಶಲವಾರ್ತೆಯನ್ನು ತರಬೇಕು. ಆಂಜನೇಯ, ನೀನು 1 ಮಾಸದ ಅವಧಿಯೊಳಗೆ ಬರಬೇಕು. ಸಚಿವ ಶ್ರೇಷ್ಠನಾದ ನಿನಗೆ ಹೆಚ್ಚಿಗೆ ಹೇಳಬೇಕಾದದ್ದೇನಿರುವುದು? ಒಡೆಯನೆ, ಮಹದಾಜ್ಞೆ. ಆಂಜನೇಯ ಪ್ರಭು, ಈ ಕಾರ್ಯವನ್ನು ನೀನು ಸಾಧಿಸಬಲ್ಲೆಯಾ? ಶ್ರೀರಾಮಚಂದ್ರ, ನಿಮ್ಮ ಅನುಗ್ರಹವು ನನ್ನ ಮೇಲೆ ಸಂಪೂರ್ಣವಾಗಿದ್ದಲ್ಲಿ ಈ ಕಾರ್ಯವನ್ನು ಸಾಧಿಸಿಯೇ ಬರುವೆನು. ಆಂಜನೇಯ, ದೈವಾನುಗ್ರಹವಲ್ಲದಿಂದ ಜಾನಕಿಯ ದರ್ಶನವಾದಲ್ಲಿ ನೀನು ನನ್ನ ಕಡೆಯವರೆಂದು ತಿಳಿಯಲು ಕೆಲವು ವಿಷಯವನ್ನು ತಿಳಿಸುವೆ. ಹೀಗೆ ಬಾ. ಇವುಗಳು ನಿನ್ನ ಜ್ಞಾಪಕದಲ್ಲಿರಲಿ. ಈ ಅಂಗುಳಿಕೆಯನ್ನು ಅವಳಿಗಿತ್ತು, ಅವಳಿಂದ ಚೂಡಾರತ್ನವನ್ನು ತೆಗೆದುಕೊಂಡು ಬಾ. ಮಹದಾಜ್ಞೆ ಒಡೆಯ. ಲಕ್ಷ್ಮಣ ಸ್ವಾಮಿಯೇ, ಮಾತೆಯವರಿಗೆ ತಮ್ಮ ವಿಚಾರವಾಗಿ ಏನು ಹೇಳಲಿ ಪ್ರಭು? ಆಂಜನೇಯ, ಮಾತೆಯವರಿಗೆ ನನ್ನ ನಮಸ್ಕಾರವನ್ನು ತಿಳಿಸಿ ಅಗ್ರಜನ ಸ್ಥಿತಿಗತಿಗಳನ್ನು ತಿಳಿಸಿ. ಹಾಗೆ ಆಗಲಿ ಪ್ರಭು. ನಾವಿನ್ನು ಹೊರಡುವೆವು, ಅಪ್ಪಣೆಯಾಗಬೇಕು. ನಿಮಗೆಲ್ಲರಿಗೂ ಮಂಗಳವಾಗಲಿ. ಹೋಗಿ ಬನ್ನಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ರಾಮ ರಾಮ ಅಂಗದ ಜಾಂಬುವಂತಾದಿ ಕಪಿವೀರರೇ, ವಿಂಧ್ಯ ಪರ್ವತದ ಶಾಖೆಗಳು, ನರ್ಮದಾ ಗೋದಾವರಿ ನದಿ ತೀರಗಳು ಎಲ್ಲವನ್ನು ಹುಡುಕಿದ್ದಾಯಿತು. ಅಗಸ್ತ್ಯ ಮುನಿಗಳಿಂದಾಗಲಿ ಸ್ವಯಂ ಪ್ರಭೆಯಿಂದಾಗಲಿ ಸೀತಾಮಾತೆಯ ಸುಳಿವೇಕೆ ಸಿಗುತ್ತಿಲ್ಲವಲ್ಲ. ಒಡೆಯನ ಅವಧಿಯು ಕೆಲವೇ ದಿನಗಳು ಮಾತ್ರ ಉಳಿದಿದೆ. ರಾಮ ರಾಮ. ಕೈಕೆಯೋರ್ವಳಿಂದ ಶ್ರೀರಾಮಚಂದ್ರನು ಸತಿಯನಳಿದ ಮಾರೀಚ ಗೃಧ್ರರಾಜ ಮರಣವನ್ನೈದಿದರಲ್ಲ. ಆಂಜನೇಯ, ಅತ್ತನಾಡು ಯಾವುದೋ ಒಂದು ಭೂತವು ನಮ್ಮನ್ನು ನುಗ್ಗಲು ಬರುತ್ತಿದೆ. ವಾನರ ವೀರನೇ, ಮಡಿದು ಹೋದನೆಂದು ಹೇಳಿದ ಗೃಧ್ರರಾಜರು ಯಾರು? ಮಹಾಪರಾಕ್ರಮಿಯಾದ ಜಟಾಯು. ಅಯ್ಯೋ ವಿಧಿಯೇ, ನನ್ನ ಸಹೋದರನು ಮರಣ ಹೊಂದಿದನೇ. ವಾನರ ವೀರನೇ, ಜಟಾಯು ನನ್ನ ತಮ್ಮನು. ಒಂದಾನೊಂದು ದಿನ ನಾನು ಅವನು ಸೂರ್ಯಮಂಡಲದವರೆಗೂ ಹಾರಿದೆವು. ಸೂರ್ಯನ ಕಿರಣಗಳ ಬಾಧೆಯಿಂದ ಅವನು ಪರಿತಪಿಸುತ್ತಿರುವಾಗ ನನ್ನ ರೆಕ್ಕೆಗಳನ್ನು ಅವನ ಮೇಲೆ ಹರಡಿದೆನು. ನನ್ನ ರೆಕ್ಕೆಗಳು ಸುಟ್ಟು ನಾನು ಭೂಮಿಗೆ ಬಿದ್ದೆನು. ಅಂದಿನಿಂದ ಇಂದಿನವರೆಗೂ ಇಲ್ಲಿಯೇ ಪರಿತಪ್ಪಿಸುತ್ತಾ ಇರುವೆನು. ರಾಮ ಕಾರ್ಯವಾಗಿ ರಾಮದೂತರು ಬರುವರು. ರಾಮನಾಮ ಕೇಳಿದ ಮೇಲೆ ನಿನಗೆ ರೆಕ್ಕೆಗಳು ಬರುವುದೆಂದು ನಿಶಾಕರ ಮುನಿಗಳು ಹೇಳಿರುವರು. ನೀವು ರಾಮನಾಮ ಪಾಡಿದರೆ ನನಗೆ ಮತ್ತೆ ರೆಕ್ಕೆಗಳು ಬರುವುದು.
ದಯಮಾಡಿ ರಾಮನಾಮ ಪಾಡಿರಿ. ರಾಮ ಸಹಾಯ ಭಲ ಬಂದವು. ಈ ಪಕ್ಷಿಯ ಉಲ್ಲಾಸವನ್ನು ನೋಡಿದಿರಾ? ವಾನರ ವೀರರೇ, ನನ್ನಿಂದ ಏನಾದರೂ ಸಹಾಯವಾಗಬೇಕಿತ್ತೆ? ಅಯ್ಯ ಪಕ್ಷಿರಾಜ, ಕ್ರೂರನಾದ ರಾವಣನು ಸೀತಾಪಹರಣ ಮಾಡಿರುವುದರಿಂದ ಆಗ ನಿಲ್ಲುವ ನೆಲೆಯನ್ನು ತಿಳಿಸಿ. ವಾನರ ವೀರರೇ, ದಕ್ಷಿಣ ಸಮುದ್ರದಾಚೆ ತ್ರಿಕುಟಾಚಲದ ಮೇಲೆ ರಾವಣನು ಲಂಕಾ ನಗರವನ್ನು ನಿರ್ಮಿಸಿ ವಾಸ ಮಾಡುತ್ತಿರುವನು. ನೀವು ಅಲ್ಲಿಗೆ ಹೋದರೆ ಸೀತಾಮಾತೆಯು ನಿಮಗೆ ಸಿಗಬಹುದು. ಆ ಭಗವಂತನು ನಿಮಗೆ ಮಂಗಳವನ್ನುಂಟು ಮಾಡಲಿ. ನಾನಿನ್ನು ಬರುವೆನು. ಜಯ ಶ್ರೀರಾಮ್. ಅಂಗದ ಜಾಂಬುವಂತಾದಿ ಕಪಿವೀರರೇ, ಪಕ್ಷಿರಾಜರು ತಿಳಿಸಿದಂತೆ ನಾವಿನ್ನು ದಕ್ಷಿಣ ಸಮುದ್ರಕ್ಕೆ ಹೊರಡೋಣ. ಜಯ ಶ್ರೀರಾಮ್. ಅಂಗದ ಜಾಂಬುವಂತಾದಿ ಕಪಿವೀರರೇ, ದೇ ದಕ್ಷಿಣ ಸಮುದ್ರ. ನಭೋಮಂಡಲಕ್ಕೆ ಹಾರುತ್ತಿರುವ ಶಿಖರಗಳಿಂದಲೂ ಕೂಡಿದ ಜಗತ್ ಪ್ರಳಯಕರವಾದ ಘೋಷ ವಾಕ್ಯಗಳಿಂದಲೂ ಕಂಗೊಳಿಸುತ್ತಿರುವ ಈ ಶತಯೋಜನವುಳ್ಳ ಸಮುದ್ರವನ್ನು ಹಾರಬಲ್ಲ ಸಾಹಸಿಗಳು ನಮ್ಮಲ್ಲಾರಿರುವರು. ನೀನೆಷ್ಟು ಯೋಜನೆ ಹಾರಬಲ್ಲೆ? ನಾನು 10 ಯೋಜನೆ ಹಾರಬಲ್ಲೆ. ಗಜ ನೀನು? 60 ಯೋಜ. ಕವಿಯ ನೀನು? ನಾನು 78. ಶತವರ್ಣಿ ನೀನು? ನಾನು 40 ಯೋಜನೆಗಳು ಹಾರಬಲ್ಲೆ. ನೀಲ ನೀನು? ನಾನು 40 ಯೋಜನೆ ಹಾರಬಲ್ಲೆ. ಮಾರ ನೀನು? ನಾನು 88 ಯೋಜನೆ ಹಾರಬಲ್ಲೆ. ಮೈತ ನೀನು? ನಾನು 60 ಯೋಜನೆ ಹಾರಬಲ್ಲೆ. ಸುಭಾಷ್. ಜಾಂಬುವಂತರೇ ನೀವು? ಅಂಗದ ಕುಮಾರ, ನಾನು 100 ಯೋಜನೆ ಹಾರಬಲ್ಲೆ. ಭಲೆ ಭಲೆ. ಆದರೆ ಶಕ್ತಿ ಕುಂದಿದವನಾದ್ದರಿಂದ ಹಿಂದಿರುಗಿ ಬರಲಾಗದು. ಅಂಗದ ಕುಮಾರ, ನೀನೆಷ್ಟು ಯೋಜನೆ ಹಾರಬಲ್ಲೆ? ಜಾಂಬವಂತರೇ, ನಾನು ಈ ಸಮುದ್ರವನ್ನು ಹಾರಬಲ್ಲೆ. ಆದರೆ ರಾಕ್ಷಸರ ಮಧ್ಯದಲ್ಲಿರುವ ವೈದೇಹಿಯನ್ನು ಕಾಣಬೇಕಾದರೆ ಕಾಲ, ದೇಶ, ವರ್ತಮಾನವನ್ನು ತಿಳಿದವನಾಗಿರಬೇಕು. ಯಾರು ಶ್ರೀರಾಮಚಂದ್ರನಲ್ಲಿ ಅಂತರಂಗವಾಗಿ ಮಾತನಾಡಿ ಅಂಗುಳಿಕೆಯನ್ನಿತ್ತು ಅಂತರಂಗ ಭಕ್ತರನ್ನಾಗಿ ಮಾಡಿಕೊಂಡಿರುವನೋ ಆತನೇ ಸಮರ್ಥನು. ಹಾಗಾಗಿ ನಾವು ವಾಯುಪುತ್ರನನ್ನೇ ಪ್ರಾರ್ಥಿಸೋಣ. ಬಂದಿರಿ. ಆಂಜನೇಯ, ಈ ಕಾರ್ಯವು ನಮ್ಮಗಳ ಯಾರಿಂದಲೂ ಮಾಡಲು ಸಾಧ್ಯವಿಲ್ಲ. ಶ್ರೀರಾಮಚಂದ್ರನ ಕೃಪೆ ನಿನ್ನ ಮೇಲಿರುವುದರಿಂದ ಈ ಕಾರ್ಯವನ್ನು ನೀನೇ ಸಾಧಿಸಿ ನಮ್ಮನ್ನು ಜಯಗೊಳಿಸಬೇಕು. ಶ್ರೀರಾಮಚಂದ್ರನ ಕರುಣ ಕಟಾಕ್ಷವು ನನ್ನ ಮೇಲೆ ಸಂಪೂರ್ಣವಾಗಿದ್ದಲ್ಲಿ ಈ ಕಾರ್ಯವನ್ನು ಸಾಧಿಸಿಯೇ ಬರುವೆನು. ನಾನು ಬರುವವರೆಗೂ ನೀವು ಈ ಸಮುದ್ರ ತೀರದಲ್ಲಿ ಕುಳಿತು ರಾಮಜಪ ಮಾಡುತ್ತೀರಿ. ಜಯ ಶ್ರೀರಾಮ್. ಜಯ ಶ್ರೀರಾಮ್. ಅದು ನೋಡಿ, ವೀರಾಂಜನೇಯನು ಸಮುದ್ರವನ್ನು ಕಾಣುತ್ತಿರುವನು. ಜೈ ವೀರಾಂಜನೇಯ. ಜೈ ವೀರಾಂಜನೇಯ. ಜೈ ವೀರಾಂಜನೇಯ. ಜೈ ವೀರಾಂಜನೇಯ. ರಾಮ ರಾಮ ಸೀತಾರಾಮ, ರಾಮ ರಾಮ ಸೀತಾರಾಮ, ರಾಮ ರಾಮ ಸೀತಾರಾಮ, ರಾಮ ರಾಮ ಶ್ರೀರಾಮ. ಆಹಾ ಶ್ರೀರಾಮಚಂದ್ರ, ನಿನ್ನ ಮಹಿಮೆಯು ಅದ್ಭುತವಾದದ್ದು. ಸಮುದ್ರದ ಮಧ್ಯದಲ್ಲಿ ಅಡ್ಡ ಬಂದ ಸುರಸೆಯ ದರ್ಪವನ್ನು ಅಡಗಿಸಿ ನನ್ನ ನೆರಳನ್ನೇ ಹಿಡಿದು ನನ್ನನ್ನು ಮುಂದಕ್ಕೆ ಚಲಿಸದಂತೆ ಮಾಡಿದ ಸಿಂಹಿಕೆಯ ಗರ್ಭದೊಳಗೆ ಸೂಕ್ಷ್ಮ ರೂಪದಲ್ಲಿ ಪ್ರವೇಶಿಸಿ ಆಕೆಯ ಉದರವನ್ನೇ ಸೀಳಿ ಹಾಕಿದ್ದು ನಿನ್ನ ಮಹಿಮೆಯಿಂದಲ್ಲವೇ ದೇವ? ಓ, ಏನಿ ಲಂಕಾಪುರ ವೈಭವವು! ಪುರಮಿದ ದುರ್ಲದ ಶಾಸ್ಯನ ಪುರಮಿದ ನಿರುಗಿಸಿದೆ ಇದು ಎಂದ
ನನ್ನನ್ನು ಮೀರಿ ಈ ಬ್ರಹ್ಮ ರುದ್ರಾದಿಗಳು ಈ ಪುರವನ್ನ ಪ್ರವೇಶಿಸುವಂತಿಲ್ಲ. ನನ್ನ ಸಮಾನರಾರಿರುವರು ಈ ತ್ರಿಭುವನದಲ್ಲಿ. ಇಂದೇಕೋ ನನಗೆ ನಿದ್ರೆಯು ಆವರಿಸಿದಂತಿರುವುದಲ್ಲ. ಇರಲಿ, ಸ್ವಲ್ಪ ಹೊತ್ತು ಇಲ್ಲೇ ವಿಶ್ರಮಿಸುವೆನು. ದೇವರು ಪುರ ಪ್ರವೇಶ ಮಾಡೋಣವೆಂದರೆ ಓರ್ವ ರಾಕ್ಷಸಿಯು ಇಲ್ಲಿಯೇ ಮಲಗಿರುವಳಲ್ಲ, ಇವಳನ್ನು ಎಬ್ಬಿಸುತ್ತೇನೆ. ಎಲ್ಲೋ ರಾಕ್ಷಸೆ, ಇದೇನಿದು? ಯಾರೋ ನನ್ನನ್ನು ಅರ್ಧ ನಿದ್ರೆಯಲ್ಲಿ ಎಚ್ಚರಿಸಿದಂತಾಯ್ತಲ್ಲ. ಈ ನೀಚ ಕಪಿಯೇ ನನ್ನನ್ನು ಎಚ್ಚರಿಸಿರಬೇಕು. ರಾಕ್ಷಸಿ, ಏಕೆ ಹೀಗೆ ಹುಚ್ಚು ಹುಚ್ಚಾಗಿ ಆಡುತ್ತಿರುವೆ? ನನ್ನ ಮಾತನ್ನು ಕೇಳು. ನಾನು ಈ ನಗರವನ್ನೊಮ್ಮೆ ನೋಡಿಕೊಂಡು ಬರುತ್ತೇನೆ. ಕೆಲವು ಭ್ರಷ್ಟ ಕೋಡಗ, ನನ್ನನ್ನು ಯಾರೆಂದು ತಿಳಿದಿರುವೆ? ಹೇಳಿಯೇ ಬಿಡು, ಕೇಳಿ ಹೊರಡುತ್ತೇನೆ. ತ್ರಿಲೋಕ ವಿಖ್ಯಾತನಾದ ರಾವಣ ಸಾರ್ವಭೌಮನು ನನ್ನನ್ನು ಈ ಪುರದ ಅಧಿದೇವತೆಯನ್ನಾಗಿ ನೇಮಿಸಿರುವನು. ನನ್ನ ಅಪ್ಪಣೆ ಇಲ್ಲದೆ ಯಾರು ಪುರ ಪ್ರವೇಶ ಮಾಡುವಂತಿಲ್ಲ. ಅದಿರಲಿ, ಕಳ್ಳನನ್ನು
ಬಾಯಿಗೆ ಬಂದಂತೆ ಹೊಗಳುವುದನ್ನ ಬಿಟ್ಟು ಶಕ್ತಿ ಇದ್ದರೆ ಯುದ್ಧ ಮಾಡಿ ಮುಂದಕ್ಕೆ ಹೋಗು. ಓಹೋ, ಹಾಗಾದರೆ ಸಿದ್ಧಳಾಗೋ. ಪಡಚಿ ಹೇಳಿ ಬಣಾಯ ಮಾಡಿ. ಈ ರಾಕ್ಷಸಿಯೊಂದಿಗೆ ಸೂಕ್ಷ್ಮವಾಗಿಯೇ ಯುದ್ಧ ಮಾಡಬೇಕು. ಎಲ್ಲವೂ ರಾಕ್ಷಸಿ, ಏನು ನಾವೀರ್ವರು ಪಂಥ ಕಟ್ಟಿ ಯುದ್ಧ ಮಾಡೋಣವೇ? ಏನು ನಿನ್ನ ಪಂಥ? ಮೊದಲು ನಾನು ನಿನಗೆ 3 ಗುದ್ದು ಹಾಕುತ್ತೇನೆ, ನಂತರ ನೀನು ನನಗೆ 3 ಗುದ್ದು ಹಾಕಬೇಕು. ಹಾಗೆ ಆಗಲಿ. ಮೊದಲು ನಾನೇ ನಿನಗೆ ಗುದ್ದು ಹಾಕುತ್ತೇನೆ. ನಿಶ್ಚಯಂತೆ ಆಗಲಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ರಾವಣೇಶ್ವರ. ಈಗ ನನ್ನ ಸರದಿ. ಜೈ ಶ್ರೀರಾಮ್. ಮಹಾನುಭಾವ, ಇಂದಿಗೆ ಬ್ರಹ್ಮನ ಶಾಪವು ಫಲಿಸಿತು. ನಾನೋರ್ವ ವಾನರರಿಂದ ಕೊಲ್ಲಲ್ಪಟ್ಟು ಮೊದಲ್ಗೊಂಡು ಇಡೀ ಲಂಕಾ ನಗರವೇ ನಾಶವಾಗಿ ರಾವಣನ ಸಂಹಾರವಾಗುವುದೆಂದು ಪಿತಾಮಹನಾದ ಬ್ರಹ್ಮನು ನುಡಿದಿದ್ದನು. ನಾನೋರ್ವ ಗಂಧರ್ವರು. ನಿಮ್ಮಿಂದ ನನಗೆ ಶಾಪ ವಿಮೋಚನೆಯಾಯಿತು ದೇವ. ನಾನು ಬರುತ್ತೇನೆ. ನಿನಗೆ ಮಂಗಳವಾಗಿ ಹೊರಟು. ಈ ರಾಕ್ಷಸಿಯನ್ನು ಕೊಂದಿದ್ದಾಯಿತು. ಇನ್ನು ನಾನು ಪುರಪ್ರವೇಶ ಮಾಡುವೆನು. ರಾಮನ ಪ್ರೇಮಿಯ ಸುಮೆಯ ರಾಮೆಯ ಪ್ರೇಮದ ಪಾರ್ಶ್ವ ನರಾಂತಕರಾದ ಕುಂಭಕರ್ಣ ವಿಭೀಷಣನ ಮನೆಗಳನ್ನೆಲ್ಲ ಹುಡುಕಿದ್ದಾಯಿತು. ಸೀತಾಮಾತೆಗೆ ಸುಳಿವೆ ಸಿಗುತ್ತಿಲ್ಲವಲ್ಲ, ಏನು ಮಾಡಲಿ? ರಾವಣನ ಸ್ಥಾನವನ್ನೊಮ್ಮೆ ನೋಡಿಕೊಂಡು ಬರುವೆನು. ಜೈ ಶ್ರೀರಾಮ್. ನಾನು ಬಂದ ಕಾರ್ಯವು ಕೈಗೊಂಡಿತು. ಸೀತಾಮಾತೆಯು ಇಲ್ಲಿಯೇ ಇರುವಳು. ಅಯ್ಯೋ ದೈವವೇ, ಇದೇನಿದು? ಸೀತಾಮಾತೆಯು ಆ ದುರುಳನ ಏಕಶೈಲಿಯನ್ನು ಮಲಗಿರುವಳಲ್ಲ. ಅಮ್ಮ, ಮಹಾಪತಿವ್ರತಿಯಾದ ನೀನು ಈ ರೀತಿ ದುರ್ಮಾರ್ಗಕ್ಕೊಳಗಾಗಬಹುದೇ? ನಿನಗೆ ಏತಕ್ಕೆ ದುರ್ಬುದ್ಧಿ ಹುಟ್ಟಿತು ಮಾತಾ? ಮಾಡಲಿ, ಆ ರಾಕ್ಷಸನ್ನು ನನ್ನ ಮುಷ್ಟಿಯಿಂದ ಧ್ವಂಸ ಮಾಡಿಬಿಡಲ. ರಾಮಾಸೆಯು ಆ ರೀತಿ ಇಲ್ಲ. ಶ್ರೀರಾಮಚಂದ್ರನು ಕೆಲವು ಕುರುಹುಗಳನ್ನು ಹೇಳಿರುವನು. ಅದನ್ನು ನೋಡುವುದನ್ನು ಬಿಟ್ಟು ನನ್ನ ಕವಿಬುದ್ಧಿಗೆ ತಕ್ಕಂತೆಯೇ ಮಾತನಾಡುತ್ತಿರುವನು. ಶ್ರೀರಾಮಚಂದ್ರನು ಪದ್ಮರೇಖೆಗಳಿರುವನೆಂದು ಹೇಳಿರುವನು. ಅದನ್ನೇನು ಪದ್ಮರೇಖೆ
ಆಕರೇಖೆಗಳಿರುವುದರಿಂದ ಆ ಧ್ರುವನ ಪತ್ನಿ ಮಂಡೋದರಿಯೇ ಆಗಿರಬೇಕು. ಸೀತಾಮಾತೆಯನ್ನು ನಿನ್ನೆಲ್ಲಿ ಹುಡುಕಲಿ? ಛೇ! ಅಯ್ಯೋ ಪ್ರಿಯ ಪ್ರಿಯ, ಕೆಟ್ಟೆವು ಕೆಟ್ಟೆವು, ರಕ್ಷಿಸು ರಕ್ಷಿಸು. ಮಂಡೋದರಿ, ಈ ಭೀತಿ ಏನು, ಕಾತುರವೇನು? ಹಿಡೀರಿ ಹಿಡೀರಿ, ನಮ್ಮ ಅರಮನೆಗೆ ಬೆಂಕಿ ಹಚ್ಚಿದ ಕಪ್ಪೆ ನಿಮ್ಮ ಕಣ್ಣಿಗೆ ಕಾಣುತ್ತಿಲ್ಲವೇ? ಕಪಿಯಂತೆ ಆಡುತ್ತಿರುವ ನೀರು ಕಾಣುತ್ತಿಲ್ಲ. ಮಂಡೋದರಿ, ಸ್ವಪ್ನವೇನಾದರೂ ಕಂಡೆಯಾ? ನಿಜ, ನಾನು ಕಂಡದ್ದು ಸ್ವಪ್ನವನ್ನೇ. ಅದನ್ನು ನೆನೆಸಿಕೊಂಡರೆ ನನ್ನೆದೆಯು ಈಗಲೂ ನಡುಗುತ್ತಿದೆ. ಭಯಂಕರವಾದ ಕಪಿಯೊಂದು ಅಶೋಕವನವನ್ನು ಹಾಳು ಮಾಡಿ ನಮ್ಮ ಅರಮನೆಗೆ ಬೆಂಕಿ ಇಟ್ಟಂತಾಯಿತು. ಇದು ಅಮಂಗಳಕಾರವಾದುದಲ್ಲವೇ ಪ್ರಿಯ? ಮಂಡೋದರಿ, ಅಮರರನ್ನು ಎದುರಿಸಿ ನವಗ್ರಹಗಳನ್ನು ನಡಗಿಸಿದ ಈ ದಶಕಂಠನಿಗೆ ಅಮಂಗಳವೇ ಹುಚ್ಚಿ. ನಾಥ, ನಾನು ಹೇಳುವುದನ್ನು ಮರಳು ಮಾತುಗಳೆಂದೆಣಿಸಬೇಡಿ. ಮಹಾಪತಿವ್ರತಿಯಾದ ಸೀತೆಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ನಮ್ಮ ಪೌಲಸ್ತ್ಯ ವಂಶದ ಕೀರ್ತಿಯನ್ನು ಕಾಪಾಡಿ. ಮಂಡೋದರಿ, ನೀನಲ್ಲದೆ ಬೇರೆ ಯಾರಾದರೂ ಈ ಮಾತುಗಳನ್ನು ಆಡಿದರೆ ಅವರ ಆಯುಷ್ಯವನ್ನು ತೀರಿಸಿ ಬಿಡುತ್ತಿದ್ದೆ. ನನ್ನ ಪ್ರೀತಿಯ ಪಟ್ಟಧರಿಸಿ ಆದ್ದರಿಂದ ಸುಮ್ಮನೆ ಇರುವೆನು. ನಿನ್ನ ಹಿತೋಪದೇಶಗಳನ್ನು ನಾನು ಕೇಳುವುದಿಲ್ಲ. ನಾನೀಗಲೇ ಹೋಗಿ ಆ ಚಾಣಕ್ಯನು ಅಂತಃಪುರಕ್ಕೆ ಕರೆತರುತ್ತೇನೆ. ಪ್ರಾಣೇಶ್ವರ, ಅರಸರ ಧರ್ಮವನ್ನು ಪರಿ ಪರಿ ನೀಡುವನು, ಅರಸರ ಧರ್ಮವನ್ನು ಪರಿ ಪರಿ ನೀಡುವನು. ಮರುಗುವ ಮಾನಸವೇ ಕರುಣವ ತೋರಿಸೆನ, ಮರುಗುವ ಮಾನಸವೇ ಕರುಣವ ತೋರಿಸೆನ, ಜಯವಾಂಗನೆಯು ಪೂರ ಸಾಧನೆ ನನ್ನನ್ನು ತಡೆಯಬೇಡ ಮಂಡೋದರಿ. ಪ್ರಾಣೇಶ್ವರ, ನಾನು ನಿಮ್ಮೊಡನೆ ಬರುತ್ತೇನೆ. ಸೀತಾಮಾತೆಯನ್ನು ಎಲ್ಲಿ ಹುಡುಕಲಿ ಪ್ರಭು? ಆ ಧೂಳ ರಾವಣನು ಅಪಹರಿಸಿಕೊಂಡು ಬರುವಾಗ ಸೀತಾಮಾತೆ ಏನಾದರೂ ಸಮುದ್ರದಲ್ಲಿ ಬಿದ್ದಿದ್ದರೆ ನನ್ನ ಕಾರ್ಯವು ವಿಫಲವಾದಂತೆಯೇ ಸರಿ. ನಾನೇನು ಮಾಡಲಿ? ಏನು ಮಾಡಲಿ? ಈ ಲಂಕಾನಗರದಿಂದೊಡಗೂಡಿದ ತ್ರಿಕುಟಾಚಲವನ್ನು ಎತ್ತಿಕೊಂಡು ಹೋಗಿ ಶ್ರೀರಾಮಚಂದ್ರನ ಪಾದದಲ್ಲಿ ಇಡುವೆನು. ಜೈ ಶ್ರೀರಾಮ್! ಆಂಜನೇಯ, ಈ ಲಂಕಾನಗರವನ್ನು ಕೀಳಬೇಡ. ಇಲ್ಲೇ ಹತ್ತಿರದಲ್ಲಿ ಅಶೋಕವನ ಇರುವುದು. ಸೀತೆಯು ಅಲ್ಲಿ ನೋಡು. ನಾನು ಶರೀರವಾಣಿಯು. ಆಹಾ, ಭಕ್ತ ಪರಾಧೀನ ರಾಮಚಂದ್ರ, ನಿನ್ನ ಮಹಿಮೆಯು ಅದ್ಭುತವಾದದ್ದು. ನಾನು ಅಶೋಕವನಕ್ಕೆ ಹೊರಡುವೆನು. ಸಾರಚಾರೆ
ಸೀತಾಮಾತೆಯು ಇವರೇ ಇರಬೇಕು, ಸಂಶಯವೇ ಇಲ್ಲ. ರಾವಣ ಸಾರ್ವಭೌಮರು ಆಗಮಿಸುತ್ತಿದ್ದಾರೆ. ಓಹೋ, ಓರ್ವ ರಾಕ್ಷಸನು ಇತ್ತ ಕಡೆಗೆ ಬರುತ್ತಿರುವನು. ನಾನು ಆ ಮರೆಯಲ್ಲಿ ನಿಂತುಕೊಂಡು ಇವರು ಮಾತನಾಡುವುದನ್ನೆಲ್ಲ ಕೇಳಿಸಿಕೊಳ್ಳುತ್ತೇನೆ. ರಾವಣೇಶ್ವರನಿಗೆ ಜಯವಾಗಲಿ! ರಾವಣೇಶ್ವರನಿಗೆ ಜಯವಾಗಲಿ! ಏನು ರೂಪ, ಏನು ಲಾವಣ್ಯ! ಜಾನಕಿ ಮುಖವತ್ತೋಡು. ರಾಮಚಂದ್ರ ಕಾಪಾಡು. ಜಾನಕಿ, ನರನೋರ್ವನನ್ನು ಮಹಾಪರಾಕ್ರಮಿ ಎಂದು ನಂಬಿರುವೆಯಲ್ಲ. ಅರಣ್ಯದಲ್ಲಿ ಕಂದ ಮೂಲಾದಿಗಳನ್ನು ತಿಂದು ನಿನ್ನನ್ನು ಮಳೆ ಗಾಳಿ ಚಳಿಗಳಲ್ಲಿ ಕಷ್ಟಪಡಿಸುವ ಆ ರಾಮನಿಂದ ನಿನಗೆ ಸುಖವಿಲ್ಲಿಯದು. ಈ ರಾವಣ ಸಾರ್ವಭೌಮನನ್ನು ಸೇರಿ ಸುಖವಾಗಿ ಬಾಳು. ಪಾಪಾತ್ಮ, ನಾನು ನಿನ್ನ ವಂಶವನ್ನೇ ಹಾಳು ಮಾಡುವ ಘಟಸರ್ಪವೆಂದು ತಿಳಿ. ನನ್ನನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ನೀನು ಸುಖವಾಗಿ ಬಾಳು. ಜಾನಕಿ, ತ್ರಿಲೋಕಾಧಿಪತಿಯಾದ ನನ್ನನ್ನು ಇಷ್ಟು ಉದಾಸೀನ ಭಾವದಲ್ಲಿ ಮಾತನಾಡುತ್ತಿರುವ ನಿನಗೆ ಈಗಲೂ ತಕ್ಕ ಶಾಸ್ತಿ ಮಾಡುತ್ತಿದ್ದೇನೆ. ಆದ್ರೆ ನಿನ್ನ ಮೇಲೆ ನನಗೆ ಕೋಪಕ್ಕಿಂತ ಮೋಹವೇ ಹೆಚ್ಚಾಗಿರುವುದು ಸುಂದರಿ. ದುರಾತ್ಮ, ದುರ್ವಾರ್ತೆಗಳನ್ನಾಡುತ್ತಿರುವ ನಿನ್ನ ಶಿರಸ್ಸು ಸಿಡಿದು ಬೀಳಬಾರದೆ. ಏನು ಮುಗಳಿದೆ? ಪ್ರಾಣೇಶ್ವರ, ಮಾನವ ಸ್ತ್ರೀಯಲ್ಲಿ ಇಷ್ಟೊಂದು ಕೋಪವೇಕೆ? ಹಿಂದೆ ಪತಿವ್ರತ ಶಾಪದಿಂದ ಅನೇಕರು ಕಷ್ಟಗಳನ್ನು ಅನುಭವಿಸಿಲ್ಲವೇ? ಶಾಂತನಾಗು. ಮಂಡೋದರಿ, ನೀನು ಹೇಳುವುದು ಸರಿಯಾಗಿ. ಜಾನಕಿ, ಇನ್ನು 1 ತಿಂಗಳ ಅವಧಿಯೊಳಗೆ ನೀನು ನನ್ನ ಇಷ್ಟಾರ್ಥವನ್ನು ಪೂರೈಸಬೇಕು. ಇಲ್ಲವಾದರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಆ ರಾಕ್ಷಸರಿಗೆ ಔತಣ ನೀಡುವೆನು. ರಾಕ್ಷಸಾಂಗನೇ, ಮಹಾಪ್ರಭು, ನೀವೆಲ್ಲರೂ ನಯಾಭಯ ಸಂತಾನಗಳಿಂದ ಜಾನಕಿಯ ಮನಸ್ಸು ನನ್ನ ಕಡೆ ಒಲಿಯುವಂತೆ ಮಾಡತಕ್ಕದ್ದು. ಅಪ್ಪಣೆ ಮಹಾಪ್ರಭು. ರಾಮಚಂದ್ರ, ಎಲ್ಲಿರುವೆ? ನಾನು ದಿಕ್ಕು ಇಲ್ಲದೆ ಸಂಕಟ ಪಡುತ್ತಿರುವೆನಲ್ಲ. ನಿನ್ನ ಬಾಣಗಳು ಸುಮ್ಮನೆ ಇರುವವು. ರಾಮ ರಾಮ ರಾಮ, ಅದೆಲ್ಲಿರುವನೆ ನಿನ್ನ ರಾಮ? ನಮ್ಮ ಸಾರ್ವಭೌಮನನ್ನಾದರೂ ಮದುವೆಯಾದರೆ 3 ಲೋಕಗಳು ನಿನ್ನ ಬಳಿಯಲ್ಲೇ ಇರುವುದಲ್ವೇನೆ? ಕೆಲವು ರಾಕ್ಷಸಿಯರೇ ಆ ರಾವಣನನ್ನು ಕಾಲಿನಿಂದಲೂ ಸ್ಪರ್ಶಿಸಲಾರೆ. ಇವಳು ನಮ್ ಸಾರ್ವಭೌಮನ್ನೇ ನಿಂದಿಸ್ತಾಳೆ. ಗೆಳತಿ, ಇವಳು ತುಂಡು ತುಂಡಾಗಿಸಿ ಮಾಂಸನ ಹಂಚ್ಕೊಳ್ತೀನಿ. ರಾಕ್ಷಸಿಯರೇ, ನೀವು ನನ್ನನ್ನು ತಿನ್ನಬಹುದಾದರೆ ಮೊದಲೇ ತಿಂದು ಬಿಡಿ. ಅಯ್ಯೋ ದೈವವೇ, ಈ ರಾಕ್ಷಸಿಯರ ಹಿಂಸೆಯನ್ನು ತಾಳಲಾರೆನು. ಗೆಳತಿ, ತಿಂದು ಬಿಡನೆ. ಇರು ಗೆಳತಿ, ಇರು. ನೆನ್ನೆ ನನ್ಗೆ ಈ ಸೀತೆ ಬಗ್ಗೆ ಒಂದ್ ಕನ್ಸಾಯ್ತು. ಮೊದ್ಲು ಅದನ್ನ ಹೇಳ್ತೀನಿ, ಆಮೇಲೆ ಇಬ್ರು ಸೇರ್ಕೊಂಡು ತಿನ್ನೋಣ. ಅಯ್ಯೋ ದೈವವೇ, ಈಗ ಈ ರಾಕ್ಷಸಿಯರು ಎಲ್ಲಿಯೋ ಹೋದಂತಿದೆ. ನನ್ನ ಜಡೆಯಿಂದ ಈ ಶಿಪ್ಶಿಪಾ ವೃಕ್ಷಕ್ಕೆ ನೇಣು ಹಾಕಿಕೊಂಡು ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ತಡೆ ತಡೆ ಅಕೃತ್ಯವಿರಲಿ ದುರ್ಗತಿನಾಯೇ ಸೋಗಲಿ ಪರಗುಣ. ಮಾತೆ, ಆ ರಾವಣನು ಅಪಹರಿಸಲ್ಪಟ್ಟು ತಂದ ಸೀತಾಮಾತೆಯು ನೀವೇ ಆಗಿದ್ದರೆ ನಿಮ್ಮಲ್ಲಿ ಕೆಲವು ವಿಷಯಗಳನ್ನು ಕೇಳಬೇಕಿದೆ ಮಾತಾ. ಯಾವುದೋ ಒಂದು ಕಪಿಲೆ ನನ್ನನ್ನು ಪ್ರಶ್ನೆ ಮಾಡುತ್ತಿದೆಯಲ್ಲ. ಇರಲಿ, ಸಂಗತಿಯನ್ನು ತಿಳಿಸುತ್ತೇನೆ. ಅಯ್ಯ ಕಪೀಂದ್ರನೇ, ನನ್ನ ಪತಿ ಶ್ರೀರಾಮಚಂದ್ರನು ಮಹೇಂದ್ರನನು ಇಲ್ಲದಿರುವ ಸಮಯದಲ್ಲಿ ಆ ದುಷ್ಟ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯಳಾದ ಸೀತೆಯು ನಾನೇ. ಅಮ್ಮ, ನಾನು ಶ್ರೀರಾಮಚಂದ್ರನಿಂದ ಕಳುಹಿಸಲ್ಪಟ್ಟ ದೂತ ಆಂಜನೇಯನೆಂದು ನನ್ನ ಹೆಸರು ಮಾತೆ. ಅಯ್ಯ,
ಇದನ್ನು ನಾನು ಹೇಗೆ ನಂಬಲಿ? ಅಂದು ದಂಡಕಾರಣ್ಯದಲ್ಲಿ ಸನ್ಯಾಸಿ ವೇಷದಿಂದ ಬಂದು ನಯವಾದ ಮಾತುಗಳಿಂದ ಮೋಸಪಡಿಸಿದಂತೆ ಈಗಲೂ ಈ ರೂಪದಲ್ಲಿ ಬಂದಿರುವ ಆ ರಾವಣನು ನೀನೇ ಆಗಿರಬಹುದಲ್ಲವೇ? ಇಲ್ಲ ಇಲ್ಲ ಮಾತಾ, ಕುಂದನೆನಿಸಲಿ ಆಂಜನೇಯ, ನಿನ್ನ ಆಶ್ರಮವು ಯಾವುದು? ಪ್ರಥಮಾಶ್ರಮದೊಳಗಿಹೆ ನಮ್ಮ ಜನನಿ ರಮಣೀಯವಾದ ಪ್ರಥಮಾಶ್ರಮದೊಳಗಿಹೆ ನಮ್ಮ ರಮಣನ ಇದೇನಿದು? ಮಾತೆಯವರಿಗೆ ನನ್ನ ಮೇಲಿರುವ ಸಂದೇಹ ಪರಿಹಾರವಾದಂತೆ ಕಾಣುತ್ತಿಲ್ಲ. ಏನು? ಶ್ರೀರಾಮಚಂದ್ರನು ಕೊಟ್ಟಿರುವ ಈ ಅಂಗುಳಿಕೆಯನ್ನು ಮಾತೆಯವರಿಗೆ ಕೊಡುತ್ತೇನೆ. ಮಾತೆ, ಇದು ಶ್ರೀರಾಮಚಂದ್ರ ಕೊಟ್ಟಿರುವ ಅಂಗುಳಿಕೆಯನ್ನು ತೆಗೆದುಕೊಳ್ಳಿ. ಆಂಜನೇಯ, ದಯಮಾಡಿ ಕೊಡು. ಆಂಜನೇಯ, ರಾಮಚಂದ್ರ. ಆಂಜನೇಯ, ನಿನ್ನ ವಿಷಯದಲ್ಲಿ ಸಂಶಯಾಸ್ಪದಳಾಗಿ ಮಾತನಾಡಿದೆ. ನೀನು ನಿಜವಾದ ರಾಮಸೇವಕನೆಂದು ಮನವರಿಕೆಯಾಯಿತು. ಆಂಜನೇಯ, ನಿನ್ನ ವಿಶ್ವರೂಪವನ್ನು ತೋರಿಸು. ಬೇಡ ಮಾತಾ, ಈ ವನದಲ್ಲಿ ನೀವು ಓರ್ವರೆ ಇರುವುದರಿಂದ ಭಯಪಡುತ್ತಿರೋ ಏನೋ? ಇಲ್ಲ ಆಂಜನೇಯ, ಭಯಪಡುವುದಿಲ್ಲ. ಆಗಲಿ ಮಾತಾ. ಆಂಜನೇಯ,
ಇಂದು ನಾನು ಶ್ರೀರಾಮಚಂದ್ರನ ದೂತನಾಗಲು ಯೋಗ್ಯನೆಂದಾಯಿತು ಮಾತಾ. ಮಾತಾ, ನಮ್ಮದಾವುದಾದರೂ ಒಂದು ಅಭಿಜ್ಞ ವಸ್ತುವನ್ನು ಕೊಟ್ಟರೆ ಅದನ್ನು ಶ್ರೀರಾಮಚಂದ್ರನಿಗೆ ಕೊಡುವೆನು ಮಾತಾ. ಆಂಜನೇಯ, ನೀನು ನನ್ನನ್ನು ಕಷ್ಟದಿಂದ ಪಾರು ಮಾಡುವ ಮಹಾನುಭಾವಿಯಾಗಿರುವೆ. ನಿನ್ನ ಪರಾಕ್ರಮವು ಅದ್ಭುತವಾದದ್ದು. ಆಂಜನೇಯ, ಏನಾಯಿತು? ಮಾತೆ, ನೀವು ಸಿಗುವವರೆಗೂ ಅನ್ನ ಆಹಾರವನ್ನು ಸೇವಿಸುವುದಿಲ್ಲವೆಂದು ಹೇಳಿದ್ದೆ. ಈಗ ಹಸಿವಾಗುತ್ತಿದೆ ಮಾತೆ. ಈ ವನದಲ್ಲಿರುವ ಫಲಗಳನ್ನು ತಿನ್ನಬಹುದೇ ಮಾತೆ? ಆಂಜನೇಯ, ಇಲ್ಲಿನವರು ಮಹಾಕ್ರೂರಿಗಳು. ಕಣಿತು ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಮಾತ್ರ ಭಕ್ಷಿಸು. ಹಾಗೆ ಆಗಲಿ ಮಾತೆ. ಆಂಜನೇಯ, ಶ್ರೀರಾಮದೂತನೆಂಬ ಕೀರ್ತಿಯು ಆ ಚಂದ್ರಾರ್ಕವಾಗಿರಲಿ. ಈಗೇನು ಮಾಡಲಿ? ಆ ದುರುಳ ರಾವಣನ ಬಲಾಬಲಗಳನ್ನು ತಿಳಿಯಬೇಕಿದೆ. ಈ ವನವನ್ನೆಲ್ಲ ಹಾಳು ಮಾಡಿದರೆ ಆ ರಾವಣನ ಸೈನಿಕರು ನನ್ನನ್ನು ಅವನ ಆಸ್ಥಾನಕ್ಕೆ ಕರೆದೊಯ್ಯುವರು. ಹಾ, ಬೇಗ ಬಾರೋ, ಯಾವುದೋ ಕೆಟ್ಟ ಕೋಣೆಗೆ ಬಂದಿದೆ, ಬೇಗ ಬಾ. ನೀನು ಯಾರು? ಈ ವನವನ್ನೆಲ್ಲ ಏತಕ್ಕೆ ಹಾಳುಪಡಿಸುತ್ತಿರುವೆ? ಜಾಗ್ರತೆ, ನಮ್ಮೊಡನೆ ಯುದ್ಧ ಮಾಡು. ಹಾಗಾದರೆ ಸಿದ್ಧರಾಗಿ. ನೀನು ಇಲ್ಲಿಂದ ಹೋಗುವೆಯಾ ಅಥವಾ ಪ್ರಭುಗಳನ್ನು ಕರೆದಾರ? ಅದು ಅಕ್ಷಯ ಕುಮಾರ ಗಿಂಡಿರವ ಬರುತ್ತಿದ್ದಾರೆ. ಎಲ್ಲಿರುವುದೋ ಕೋಡಗ? ಅದು ಬುದ್ಧಿ, ಅದು ಬುದ್ಧಿ ಕುಂತೈತೆ ನೋಡಿ. ಎಲ್ಲವೋ ಕೋಡಗ? ಜೋಪನ ಬುದ್ಧಿ ಎದುರುಬಿಟ್ಟದು. ಎಲ್ಲವೋ ಕೋಡಗ, ಯುದ್ಧಕ್ಕೆ ಸಿದ್ಧನಾಗು. ಈ ಬಾಣದ ರುಚಿಯನ್ನು ನೋಡು. ಇದು ಸಾಮಾನ್ಯ ಕೋಡಗನಲ್ಲ, ಮಲ್ಲ ಯುದ್ಧದಲ್ಲೇ ಗೆಲ್ಲಬೇಕು. ಎಲ್ಲವೋ ಕೋಡಗ, ಮಲ್ಲ ಯುದ್ಧಕ್ಕೆ ಸಿದ್ಧನಾಗು. ಜೈ ಶ್ರೀರಾಮ್.
ಕೃಷಿಯನ್ನು ನೋಡು. ಇದು ಸಾಮಾನ್ಯ ಕಪಿಯಲ್ಲ, ಇದನ್ನು ಬ್ರಹ್ಮಾಸ್ತ್ರದಿಂದಲೇ ಬಂಧಿಸಬೇಕು. ಓ, ಈ ನೀಚನು ಬ್ರಹ್ಮಾಸ್ತ್ರವನ್ನು ಬೇರೆ ಇರಲಿ, ಒಂದು ಕಾಲ ಈ ಬ್ರಹ್ಮಾಸ್ತ್ರಕ್ಕೆ ಕಟ್ಟಿ ಬೀಳುವೆ. ಜಯ ಶ್ರೀರಾಮ್. ಎಲ್ಲವೋ ಭಟರೆ, ಪ್ರಭು, ಈ ನೀಚ ಕಪಿಯನ್ನು ಜನಕನ ಆಸ್ಥಾನಕ್ಕೆ ಕರೆತನ್ನಿ. ಅಪ್ಪಣೆ ಪ್ರಭು. ಈ ಕೋಡಗನನ್ನು ರಾವಣನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗೋಣ ನಡೆ. ಎತ್ತು ಎಷ್ಟು? ಏನೋ ಮಾಲಿ, ಎಷ್ಟು ಎತ್ತಿದವರು ಹೇಳುತ್ತಾನೆ ಇಲ್ಲ. ನಾನು ಹೇಳಿದಂತೆ ಕೇಳಿದರೆ ಮಾತ್ರ ನೀವು ನನ್ನನ್ನು ಎತ್ತಲು ಸಾಧ್ಯ, ಇಲ್ಲವಾದರೆ ನೀವು ನನ್ನನ್ನು ಎತ್ತಲಾರಿರಿ. ಹಾಗೆ ಆಗಲಿ ಮಂಗಣ್ಣ, ನೀನು ನಮಗೆ ತೊಂದರೆ ಕೊಡದೆ ನಮ್ಮೊಂದಿಗೆ ರಾಜನ ಆಸ್ಥಾನಕ್ಕೆ ಬಂದರೆ ಸಾಕು. ಹಾಗಾದರೆ ಹೇಳಿ. ರಾಮ 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 ಸೀತಾ, ರಾವಣ 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 ಸೀತಾ. ಆಗಲ್ವೋ? ಅಲ್ಲಿ ಕಾಣುತ್ತಿರುವುದೇನು? ಮರ. ಇಲ್ಲಿ ಕಾಣುತ್ತಿರುವುದೇನು? ಮರ. ಮರ 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 ಸೀತಾ, ಮರ 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 ಸೀತಾ, ರಾಮ 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 ಸೀತಾ, ರಾಮ 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 ಸೀತಾ, ರಾಮ 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 ಸೀತಾ. ಏನು ರುಚಿಯಾಗಿರುವುದು ಮಂಗಣ್ಣ, ಇದು ಎಲ್ಲಿ ಸಿಗುವುದು? ಇದು ಅಂಗಡಿಯಲ್ಲಿ ಸಿಗುವ ವಸ್ತುವಲ್ಲವೋ, ಇದಕ್ಕೆ ಭಕ್ತಿಯೇ ಕಾರಣ. ಭಕ್ತಿ? ಭಕ್ತಿ ಅಲ್ವೋ ಅವಿವೇಕಿ? ಭಕ್ತಿ ಭಕ್ತಿ ಅದು ಎಲ್ಲಿ ಸಿಗುವುದು ಮಂಗಣ್ಣ? ಈಗ ನಾನು ಹೇಳಿಕೊಟ್ಟ ಮಂತ್ರವನ್ನು ನೀವು ಹೇಳಿದರೆ ಭಕ್ತಿಯು ತಾನಾಗಿಯೇ ಬರುತ್ತದೆ. ಅಲ್ಲದೆ ಶ್ರೀರಾಮಚಂದ್ರನು ನಮ್ಮನ್ನು ರಕ್ಷಿಸುವನು. ಹಾಗೆ ಆಗಲಿ ಮಂಗಣ್ಣ. ಹಾಗಾದರೆ ನಾವು ಆ ಮಂತ್ರವನ್ನು ಬಿಡುವುದೇ ಇಲ್ಲ. ರಾಮ 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 ಸೀತಾ, ದೇವಗಂಧರ್ವಾದಿಗಳು ಸಹ ಧೈರ್ಯದಿಂದ ಪ್ರವೇಶಿಸಲಾಗದ ನಮ್ಮ ಅಶೋಕವನಕ್ಕೆ ಆ ಬಡಕಪಿ ನುಗ್ಗುವುದೆಂದರೇನು? ಗಗನ ಚುಂಬಿಗಳಾದ ಮಹಾವೃಕ್ಷಗಳನ್ನು ಭಂಗಿಸುವುದೆಂದರೇನು? ರಣವಿಚಕ್ಷಣರಾದ ಅಕ್ಷಯಾದಿ ವೀರಾಗ್ರಣಿಗಳನ್ನು ವಧಿಸುವುದೆಂದರೇನು? ಪರಮಾಶ್ಚರ್ಯ. ಪ್ರಹಸ್ತ ಅಶೋಕವನಕ್ಕೆ ಹೋದ ಆ ಸುಕುಮಾರನು ಇದುವರೆಗೂ ಬಾರದಿರಲು ಕಾರಣವೇನು? ಸಾರ್ವಭೌಮ, ಸುಕುಮಾರನು ಆ ಕಪಿಯನ್ನು ಬಂಧಿಸಿರುವುದಾಗಿ ಸುದ್ದಿ ಬಂದಿರುವುದು. ಫಲ ಫಲ ಅವ ನೋಡಿ, ಸುಕುಮಾರವೇ ಬರುತ್ತಿರುವರು. ಕುಮಾರ, ಜನಕ ಪ್ರಮದಾವನವನ್ನು ಹಾಳು ಮಾಡಿ ಅಕ್ಷಯಾದಿ ವೀರಾಗ್ರಣಿಗಳನ್ನು ವಧಿಸಿದ ಆ ಮಹಾಕಪಿಯನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸಿ ಕರೆತಂದಿರುವೆನು. ಏನು? ಆ ಅಲ್ಪ ಕಪಿಯನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸಬೇಕಾಯಿತೆ? ಇರಲಿ, ಎಲ್ಲಿ ಆ ಕಪಿ? ರಾಜ ಬಿಟ್ಟರೆ ಕರೆತನ್ನಿ. ರಾಮ 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 ಸೀತಾ, ರಾಮ 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 ಸೀತಾ, ರಾಮ 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 ಸೀತಾ. ಎಲೈ ಕಪಿ, ನೋಡಿತು. ಈ ನೀಚನಿಗೆ ಇಂತಹ ಉನ್ನತ ಸ್ಥಾನ, ನನಗೆ ಅವನ ಪಾದದ ಪೀಠವೇ. ಶ್ರೀರಾಮಚಂದ್ರ, ನಿನ್ನ ಅನುಗ್ರಹದಿಂದ ನನ್ನ ಲಾಂಗೂಲವನ್ನೇ ಬಳಸಿ ಇವನಿಗಿಂತ ಉನ್ನತ ಸ್ಥಾನದಲ್ಲಿ ಕುಳಿತುಕೊಳ್ಳುವೆನು. ಜೈ ಶ್ರೀರಾಮ.
ನಿನ್ನಗಿಂತಲೂ ಉನ್ನತ ಸ್ಥಾನದಲ್ಲಿ ಕುಳಿತಿದೆ. ರಹಸ್ತ ಪ್ರಭು, ಆ ಶಾಖ ಮೃಗವು ಯಾರೆಂಬುದನ್ನು ವಿಚಾರಿಸು. ಆಗಲಿ ಪ್ರಭು. ಎಲ್ಲವೋ ಕೊಡಗ, ನೀನು ಇಲ್ಲಿಗೆ ಬರಲು ಕಾರಣವೇನೋ? ಅದನ್ನು ಹೇಳುತ್ತೇನೆ. ಮೊದಲು ನಾನು ನೋಡಿರುವ ಮತ್ತು ಕೇಳಿರುವ ರಾವಣರಲ್ಲಿ ನೀನು ಯಾವ ರಾವಣನು? ಕವಿ, ಎಷ್ಟು ಜನ ರಾವಣರನ್ನು ನೀನು ನೋಡಿರುವೆ? ಕೈಲಾಸ ಪರ್ವತವನ್ನು ತನ್ನ ಬಾಹುಗಳಿಂದ ಎತ್ತಬೇಕೆಂದು ಸಂಕಲ್ಪಿಸಿ ತನ್ನ 20 ಬಾಹುಗಳನ್ನು ಪರ್ವತದ ತಳಕ್ಕೆ ಹಾಕಲು ನಿನ್ನನ್ನು ನೋಡಿ ನಸುನಟ ಶಂಕರನು ತನ್ನ ಪಾದವೆನ್ನುವ ಪರ್ವತದ ಮೇಲೆ ಮೆಟ್ಟಲು ನಿನ್ನ ಬಾಹುಗಳು ಅದರ ತಳದಲ್ಲಿ ಸಿಕ್ಕಿ ಹಾಕಿಕೊಂಡುವಲ್ಲ. ಆ ರಾವಣನು ನೀನೇನು? ಅದೆಲ್ಲ ಯಾರೋ ಬೇರೆಯವರಾಗಿರಬೇಕು. ಮತ್ತಿನ್ನಾರನ್ನು ನೋಡಿರುವೆ? ವಾಲಿಯು ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವಾಗ ಹಿಂದಿನಿಂದ ಬಂದ ನೀನು ರಾವಣನ ವಾಲಿಯನ್ನು ತಪ್ಪಲು ನಿನ್ನನ್ನು ನೋಡಿ 10 ತಲೆಯ ಹುಳವೆಂದು ಭಾವಿಸಿದ ವಾಲಿಯು ಅಂಗದನ ತೊಟ್ಟಿಲಿಗೆ ಕಟ್ಟಿದನಲ್ಲ. ಅಂಗದನು ತನ್ನ ಕಪಿ ಚೇಷ್ಟೆಯಿಂದ ನಿನ್ನನ್ನು ಪರಚುತ್ತಿದ್ದನಲ್ಲ. ಆ ರಾವಣನು ನೀನೇನು? ಕಾಡು ಕಪ್ಪಿ, ಅದೆಲ್ಲ ಯಾರೋ ಬೇರೆಯವರಾಗಿರ್ಬೇಕು. ಮತ್ತಿನ್ನಾರನ್ನು ನೋಡಿರುವೆ? ಹಾಗಾದರೆ ಇವರು ಅವರಲ್ವೋ? ಹಾಗಾದರೆ ಕೇಳಿ. ಆ ನರಾಧಮನ ಪತ್ನಿಯನ್ನು ಶೌರ್ಯದಿಂದ ಸೆಳೆದು ತಂದ ರಾವಣ ಸಾರ್ವಭೌಮನು ನಾನೇ. ರಾವಣ ಸಾರ್ವಭೌಮನು ನೀನೇನೋ ಲೋಕೇಶ್ವರನೇ ಹೌದು. ನವಗ್ರಹಗಳನ್ನೇ ನಿನ್ನ ಪಾದದ ಮೆಟ್ಟಿಲನ್ನಾಗಿ ಮಾಡಿಕೊಂಡಿರುವೆ. ಬ್ರಹ್ಮನು ನಿನ್ನ ಮನೆಯ ಪುರೋಹಿತೆಯನ್ನು ಮಾಡುವನು. ನೀನು ಬೇಡಿದ ವರವನ್ನೆಲ್ಲ ಶಂಕರನು ಫಲಿಸುವನು. ಚತುಶಾಸ್ತ್ರ ಪಂಡಿತ, ಮಹಾಬ್ರಾಹ್ಮಣ. ಈ ಅಪಹರಣದ ಬುದ್ಧಿ ಇಲ್ಲದಿದ್ದರೆ ತ್ರಿಮೂರ್ತಿಗಳಲ್ಲಿ ನೀನು ಒಬ್ಬನಾಗಿರುತ್ತಿದ್ದೆ. ತಿಳಿದುಕೋ. ಈಗಲಾದರೂ ನನ್ನ ಮಾತನ್ನು ಕೇಳು. ಸೀತಾ ಮಾತೆಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಶರಣಾಗತನಾಗು. ಶರಣಾಗತಿ? ಓಹೋ, ಶರಣಾಗುವುದು ನಿನಗೆ ಅವಮಾನಕರ. ಹಾಗಾದರೆ ಕೇಳು. ಸೀತಾಮಾತೆಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ನನ್ನ ಬಳಿ ಬಾ. ಕ್ಷಮಿಸಬೇಕು ಎಂದು ಕೇಳು. ನಾನೇ ನಿನ್ನನ್ನು ಕ್ಷಮಿಸಿ ಬಿಡುತ್ತೇನೆ. ಏನು ಮಗಳಿಗೆ ಕೊಡಗ? ದೂತನ ಒದೆಯು ಧರ್ಮವಲ್ಲ. ಶ್ರೀರಾಮಚಂದ್ರನು ಸಾಮಾನ್ಯನಲ್ಲ. ಭೂಭಾರಾತ್ಮವಾಗಿ ಅವತರಿಸುವ ಮಹಾವಿಷ್ಣುವು. ಸೀತಾದೇವಿಯನ್ನು ಅವನಿಗೆ ಒಪ್ಪಿಸಿ ಸುಖವಾಗಿ ಬಾಳು. ಇಲ್ಲವಾದರೆ ನಮ್ಮ ರಾಕ್ಷಸ ಕುಲವೇ ನಾಶವಾಗುವುದು. ಏನು ಮಗಳಿದೆ ವಿಭೀಷಣ? ಶತ್ರುವಿನ ಎದುರಿಗೆ ನಾಯಿಯಂತೆ ಕಾದಿರುವ ನೀನು ನನಗೆ ವಿವೇಕವನ್ನು ಹೇಳಲು ಬಂದೆಯ? ಶತ್ರುವನ್ನು ಹೊಗಳುವ ನಿನಗೆ ಹೊಗಳು ಸನ್ನಿ ಏನಾದ್ರು ಬಂದಿರುವುದೇನೋ? ಅಣ್ಣ, ನನಗೆ ಬೇಕಾದರೆ ಮೊಹರ ಸನ್ನಿಯು ಬರಲಿ. ನೀನು ಮಾತ್ರ ಮರಣ ಸನ್ನಿಯನ್ನು ಕರೆಯಬೇಡ. ಈ ರಾಕ್ಷಸ ಈ ಕುಲಗೇಡಿಯನ್ನು ಈ ಕುಲದ ಆಸ್ಥಾನದಿಂದ ಹೊರತೋಡಿ. ಪ್ರಭು, ಈ ಅವಿವೇಕಿಗಳ ಜೊತೆಗೆ ಕಿತ್ತಲು ಶ್ರೀರಾಮಚಂದ್ರನ ಹೊರೆ ಹೋಗುವುದೇ ಮೇಲು. ನನ್ನನ್ನೇಕೆ ದುಡುವೆ? ನಾನೇ ಹೋಗುತ್ತೇನೆ. ಹೇಳಿ ರಾವಣೇಶ್ವರ, ಆತನು ಹೇಳುವುದು ಸಮ್ಮತವಾಗಿಯೇ ಇತ್ತು. ನೀನು ಅವನನ್ನು ಆಸ್ಥಾನದಿಂದ ಹೊರದೂಡಬಹುದೇ? ಕೊಡಗ, ನಿನ್ನಿಂದ ನಾನು ವಿವೇಕವನ್ನು ಕಲಿತುಕೊಳ್ಳಬೇಕಾಗಿಲ್ಲ. ಪ್ರೀತಿ ಮೀರಿ ಮಾತಾಡಿದರೆ ತಕ್ಕ ಪ್ರಾಯಶ್ಚಿತ್ತವಾದೀತು. ಸುಕುಮಾರ, ಈ ಕೋಡಗನಿಗೆ ತಕ್ಕ ಶಾಸ್ತಿಯನ್ನು ಮಾಡಿ ಕಳುಹಿಸುವುದು ಉತ್ತಮವಲ್ಲವೇ? ತಂದೆ,
ದೂತನಿಗೆ ಅವಮಾನ ಮಾಡಿದರೆ ಶತ್ರುವಿಗೆ ತಕ್ಕ ಪ್ರತ್ಯುತ್ತರ ಕೊಟ್ಟಂತಾಗುವುದು. ಕಪಿಗಳಿಗೆಲ್ಲ ಬಾಲವೇ ಮುಖ್ಯವಾದ್ದರಿಂದ ಈ ಕಪಿಯ ಬಾಲಕ್ಕೆ ಬೆಂಕಿ ಇಟ್ಟು ನಮ್ಮ ನಗರವನ್ನೆಲ್ಲ ಮೆರವಣಿಗೆ ಮಾಡಿಸಿ ಓಡಿಸುವುದು ಉತ್ತಮವೆನಿಸುತ್ತದೆ. ರಾಕ್ಷಸ ಭಟರೇ, ಸುಕುಮಾರನು ಹೇಳಿದ ಹಾಗೆ ಮಾಡಿರಿ. ಈ ನೀಚರು ತಕ್ಕ ಉಪಾಯವನ್ನೇ ಮಾಡಿರುವರು. ನಾನು ಆ ದಿನ ರಾತ್ರಿ ಬಂದುದರಿಂದ ನಗರವನ್ನು ಸರಿಯಾಗಿ ನೋಡಿರಲಿಲ್ಲ. ಈಗ ಇವರು ಹಚ್ಚುವ ಬೆಳಕಿನಿಂದ ಈ ನಗರವನ್ನೇ ನೋಡುವೆನು. ಕೆಲವು ಬಿಟ್ಟರೆ ನಿಮ್ಮ ಕೆಲಸ ನೀವು ಮಾಡಿ. ಇಡೀ ಲಂಕಾ ನಗರವನ್ನೇ ಅಗ್ನಿಗಾಹುತಿ ಮಾಡಿದ್ದಾಯಿತು. ಈ ಹರ್ಷದ ಸಮಾಚಾರವನ್ನು ಶ್ರೀರಾಮಚಂದ್ರನಿಗೆ ತಿಳಿಸುವೆನು. ಜೈ ಶ್ರೀರಾಮ್. ಸುಗ್ರೀವರಾಜ, ದೇವ, ಸೀತಾನ್ವೇಷಣೆಗಾಗಿ ಹೋಗಿದ್ದ ಕಪಿವೀರರೆಲ್ಲ ಬಂದು ಸೇರಿದರು. ಸೀತೆಯ ವಾರ್ತೆಯೇ ತಿಳಿಯಲಿಲ್ಲ. ನೀವು ಕೊಟ್ಟಿದ್ದ ಅವಧಿಯೂ ಕೂಡ ಮುಗಿಯಿತು. ಆದರೆ ದಕ್ಷಿಣ ದಿಕ್ಕಿಗೆ ಹೋದ ಆಂಜನೇಯ ಜಾಂಬಾವಧಿಗಳು ಇದುವರೆಗೂ ಬಾರದಿರಲು ಕಾರಣವೇನಿರಬಹುದು? ದೇವ, ಅದು ಪ್ರಭು, ಕಪಿವೀರರ ಕೋಲಾಹಲ ಧ್ವನಿಯು ಕೇಳಿ ಬರುತ್ತಿರುವುದು. ಸೀತಾಮಾತೆಯನ್ನು ಕಂಡು ಬಂದೆವು ಪ್ರಭು. ಆಂಜನೇಯ, ಇದು ಸೀತಾಮಾತೆಯು ಕೊಟ್ಟ ಚೂಡರತ್ನವನ್ನು ತೆಗೆದುಕೊಳ್ಳಿ ಪ್ರಭು. ಸೀತಾಮಾತೆಯು ಬಹಳ ವಿರಸದಿಂದಿರುವರು ಪ್ರಭು. ಇನ್ನು 1 ಮಾಸದ ಒಳಗೆ ನಾವು ಅವರನ್ನು ರಕ್ಷಿಸದಿದ್ದರೆ ಅಗ್ನಿಗಾಹುತಿ ಮಾಡುವುದಾಗಿ ಹೇಳಿದರು ಪ್ರಭು. ಆಂಜನೇಯ, ನೀನು ನನಗಾಗಿ ಪಟ್ಟ ಶ್ರಮ ಅಸಾಧ್ಯವಾದದ್ದು. ಜಾನಕಿಯ ಕುಶಲ ವಾರ್ತೆಯನ್ನು ತಿಳಿಸಿದ ನಿನಗೆ ನಾನೇನು ಪ್ರತ್ಯುಪಕಾರ ಮಾಡಬಲ್ಲೆ? ಹನುಮಗೆ ಈ ವನಜ ವಿನಯಂ ದಶರಥನು ಮಾಲಂಗೆ ನಾವು 4 ಪುತ್ರರೋ ಹನುಮ. ಇಂದಿನಾರಭ್ಯ ನೀನೈದನೆಯ ಪುತ್ರನೆಂದು ಭಾವಿಸಿರುವೆವುದರಿ. ವ್ಯಾಸನಲ್ಲವೋ ನೀನು ಎಮ್ಮನುಜಾತನ ಉದಯ್ಯ. ಘಾಸಿ ಪಟ್ಟೆಯೋ ಕಂದ ಇದ್ದವಾನಿನಗೆ ಲೇಸಾದ ಬ್ರಹ್ಮ ಪದವಿಯ ಕೊಡುವೆ ಹನುಮ ಹನುಮ. ಧನ್ಯ ಪ್ರಭು, ನಾನೇ ಧನ್ಯ. ಸುಗ್ರೀವರಾಜ, ದೇವ, ವಾಯುಪುತ್ರನಿಂದ ಸೀತೆಯ ನೆಲೆಯನ್ನು ತಿಳಿದಿದ್ದಾಯಿತು. ಇನ್ನು ನಾವು ಲಂಕೆಯನ್ನು ಕುರಿತು ಹೊರಡಬೇಕಲ್ಲವೇ? ಹೌದು ಪ್ರಭು. ನಿನ್ನ ಸಕಲ ಕಪಿಬಲವನ್ನು ಹೊರಡುವಂತೆ ಆಜ್ಞಾಪಿಸು. ಕಪಿವೀರರೇ, ಜೈ ಶ್ರೀರಾಮ್. ಜೈ ಶ್ರೀರಾಮ್. ದೇವ, ಇದೇ ದಕ್ಷಿಣ ಸಮುದ್ರವು. ಪ್ರಭು, ಅದೋ ನೋಡಿ, ಯಾರೋ ಓರ್ವ ದಾನವನು ಇಂತಲೇ ಬರುತ್ತಿರುವನು. ನೀವು ಒಪ್ಪಣೆ ಕೊಟ್ಟರೆ ಅವನನ್ನು ಅಲ್ಲಿಯೇ ಸಂಹರಿಸಿ ಬಿಡುವೆನು. ಅವನು ಯಾರು, ಏತಕ್ಕಾಗಿ ಬಂದಿರುವನು ವಿಚಾರಿಸೋಣ. ನಂತರ ಶಿಕ್ಷೆಯು ರಕ್ಷೆ ಮಾಡಬಹುದು. ಶ್ರೀರಾಮಚಂದ್ರ ಪ್ರಭುವೇ,
ಅಣ್ಣನಿಗೆ ತಮ್ಮ ವಿಚಾರವಾಗಿ ಅನೇಕ ವಿವೇಕವಾದ ಮಾತುಗಳನ್ನು ಆಡಿದರು. ಅವನು ನನ್ನನ್ನು ಆಸ್ಥಾನದಿಂದ ದೂಡಿದನು ಪ್ರಭು. ತಾವುಗಳು ನನ್ನ ಶತ್ರುವೆಂದು ಭಾವಿಸದೆ ಅನುಗ್ರಹಿಸಬೇಕು. ಆಂಜನೇಯ, ಹೌದು ಪ್ರಭು, ಇವರು ಹೇಳುವುದು ಸಮ್ಮತವಾಗಿಯೇ ಇದೆ. ನನ್ನ ಮುಂದೆಯೇ ಇವರನ್ನು ಆಸ್ಥಾನದಿಂದ ಹೊರದೂಡಿದರು ಪ್ರಭು. ವಿಭೀಷಣ, ಇನ್ನು ನೀನು ಯಾವ ಕಾರಣದಿಂದಲೂ ಹೆದರಬೇಕಾಗಿಲ್ಲ. ಶರಣಾಗತನನ್ನು ಶತ್ರುವಾದರೂ ಕ್ಷಮಿಸಬೇಕೆಂದು ಧರ್ಮಶಾಸ್ತ್ರವಿರುವುದು. ಆ ರಾವಣನನ್ನು ಸಂಹರಿಸಿ ಜಾನಕಿಯನ್ನು ಬಿಡಿಸಿದ ಮೇಲೆ ನಿನಗೆ ಲಂಕಾರಾಜ್ಯ ಪಟ್ಟಾಭಿಷೇಕ ಮಾಡಿಸುವೆ. ದೇವ ವಿಭೀಷಣನ ಭಕ್ತಿಗೆ ಮೆಚ್ಚಿ ಲಂಕಾರಾಜ್ಯವನ್ನು ಕೊಡಿಸುವುದಾಗಿ ಹೇಳಿದೆ. ಆದರೆ ಆ ರಾವಣನೇ ಸೀತಾದೇವಿಯನ್ನು ತಂದೊಪ್ಪಿಸಿ ಶರಣಾಗತನಾದರೆ ಹಾಗೇನು ಮಾಡುವಿರಿ? ಆ ರಾವಣನು ಸೀತೆಯನ್ನು ತಂದೊಪ್ಪಿಸಿದರೆ ನನ್ನ ರಾಜ್ಯವಾದ ಕೋಸಲೆಗೆ ಈತನನ್ನು ಚಕ್ರವರ್ತಿಯನ್ನಾಗಿ ಮಾಡುವೆನು. ಕರುಣಾಳು ಕರುಣಾಳು, ಮರ್ಯಾದ ಪುರುಷೋತ್ತಮನೆಂಬ ಬಿರುದು ನಿಮಗೇ ಅನ್ವರ್ಥವಾಗಿದೆ ಸ್ವಾಮಿ. ವಿಭೀಷಣ, ಲಂಕೆಗೆ ಹೋಗುವ ಮಾರ್ಗವು ನಿನಗೆ ತಿಳಿದಿದೆ ಅಲ್ಲವೇ? ಪ್ರಭು, ಭಯಂಕರ ಶತಯೋಜನೆಯುಳ್ಳ ಸಮುದ್ರಕ್ಕೆ ಸೇತುವೆಯನ್ನು ಮಾಡಿಕೊಂಡೇ ಹೋಗಬೇಕು. ಇದು ಈಶಾನ್ಯಾಭಿಮುಖವಾಗಿ ಸೇತುವೆಯನ್ನು ಮಾಡಿದರೆ ಅದು ಲಂಕೆಯ ದ್ವಾರ ತಲುಪುವುದು ಪ್ರಭು. ಸುಗ್ರೀವರಾಜ, ದೇವ ವಿಭೀಷಣನು ಹೇಳಿದಂತೆ ಮಾಡಿ. ಹಾಗೆ ಆಂಜನೇಯ ತಿಳಿಯಿತು ದೇವ. ನಮ್ಮ ಕಪಿವೀರರು ಹಾಕಿದ ಕಲ್ಲುಗಳ ಮೇಲೆ ನಮ್ಮ ಪವಿತ್ರ ನಾಮ ಬರೆದಿರುವುದರಿಂದ ಕಲ್ಲುಗಳು ಮುಳುಗದೆ ತೇಲಿ ನಿಂತು ಸೇತುವೆ ಸಿದ್ಧವಾಗಿದೆ ಪ್ರಭು. ದಯಮಾಡಿಸಿ. ಸರಿ, ಹಾಗಾದರೆ ನಾವು ಲಂಕೆಯನ್ನು ಕುರಿತು ನೋಡೋಣ. ಜೈ ಶ್ರೀರಾಮ್. ಸುಗ್ರೀವರಾಜ, ದೇವ ಈ ಮಹಾಸಮುದ್ರವನ್ನು ದಾಟಿ ಲಂಕಾನಗರಕ್ಕೆ ಸಮೀಪವಾಗಿ ಬಂದಿರುವೆವು. ಇನ್ನು ಯಾರಾದರೂ ಆ ರಾವಣನಲ್ಲಿಗೆ ಹೋಗಿ ಅವನೇನು ಸೀತೆಯನ್ನು ತಂದೊಪ್ಪಿಸಿ ಶರಣಾಗತನಾಗುವನೋ ಅಥವಾ ನಮ್ಮ ಮೇಲೆ ಯುದ್ಧಕ್ಕೆ ಬರುವನೋ ಈ ವಿಚಾರವನ್ನು ತಿಳಿಯಬೇಕಿತ್ತು. ಈ ಕಾರ್ಯಕ್ಕೆ ಯಾರು ಸಮರ್ಥರು? ದೇವ, ಯೋಚಿಸುವುದೇತಕ್ಕೆ? ನಮ್ಮ ಯುವರಾಜನಾದ ಅಂಗದ ಕುಮಾರನು ಈ ಕೆಲಸವನ್ನು ಮಾಡಿಕೊಂಡು ಬರುವನು. ಆಂಜನೇಯ, ಅಂಗದ ಕುಮಾರ, ಶ್ರೀರಾಮಚಂದ್ರನು ತಿಳಿಸಿದಂತೆ ರಾವಣನು ಯುದ್ಧಕ್ಕೆ ಸಿದ್ಧನಾಗಿರುವನೋ ಇಲ್ಲವೋ ಎಂದು ಕೇಳು. ನಿನಗವರೇನಾದರೂ ತೊಂದರೆ ಕೊಟ್ಟರೆ ನನ್ನನ್ನು ಮನಸ್ಸಿನಲ್ಲಿಯೇ ಸ್ಮರಿಸಿಕೊ. ನಿನಗೆ ಶುಭವಾಗಲಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸುಕುಮಾರ, ಈ ದಿನ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ಆ ರಾಮನು ಕಪಿ ಸೈನ್ಯವನ್ನು ಕಟ್ಟಿಕೊಂಡು ನಮ್ಮ ಮೇಲೆ ಯುದ್ಧ ಸನ್ನದ್ಧನಾದಂತೆ ಸ್ವಪ್ನವನ್ನು ಕಂಡೆನು. ಆ ಕಾಡು ಕಪಿಯು ನಮ್ಮ ಅಶೋಕವನವನ್ನು ಹಾಳು ಮಾಡಿ ಪಟ್ಟಣವನ್ನು ಸುಟ್ಟು ಹೋದಾಗಿನಿಂದಲೂ ಬರೀ ದುರ್ನಿಮಿತ್ತಗಳೇ ಕಾಡುತ್ತಿವೆ. ಈ ಸ್ವಪ್ನದ ಫಲವು ನಿಜವಾಗಿದೆ. ಜನಕ, ರಾಕ್ಷಸರಾದ ನಮಗೆ ಅಪಶಕುನಗಳಾದರೆ ಶುಭ ಶಕುನಗಳಾದಂತೆ ಸರಿ. ಶತ್ರುವಾದ ಆ ರಾಮನೇ ಇಲ್ಲಿಗೆ ಬಂದಿದ್ದಾದರೆ ಮೊದಲು ಅವನನ್ನು ನಿರ್ಮೂಲ ಮಾಡಿದರೆ ನಮಗೆ ಯಾರ ಭಯವೂ ಇರಲಾರದು. ಏನಾಯಿತು? ಯಾರೋ ರಾಮ ಲಕ್ಷ್ಮಣಂತೆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿಕೊಂಡು ಇತ್ತ ಕಡೆಗೆ ಬರುತ್ತಿದ್ದಾರೆ ಪ್ರಭು. ಏನು ಪ್ರಭು, ಎಲ್ಲಿ ನೋಡಿದರು ಅಲ್ಲೆಲ್ಲ ಕಪಿಗಳೇ ಪ್ರಭು. ನೀಚರೇ, ನೀವು ಆ ಸೇತುವೆಯನ್ನು ಧ್ವಂಸಪಡಿಸಲಿಲ್ಲವೇ? ಪ್ರಭು, ಧ್ವಂಸಪಡಿಸುವಷ್ಟರಲ್ಲಿ ಕಪಿಗಳು ನುಗ್ಗಿಬಿಟ್ಟಿದ್ದವು ಪ್ರಭು. ಅದು ಇದ್ದಲೇ ಒಂದು ಕಪಿ ಬರುತ್ತಿದೆ ನೋಡಿ ಪ್ರಭು. ಅಯ್ಯ, ಇಲ್ಲಿ ರಾವಣೇಶ್ವರನೆಂಬುವನು ಯಾರು? ಕಣ್ಣುವುದಿಲ್ಲವೇ? ನಾಗರಿಕತೆ ಕಾಣದ ಕೋತಿಗೆ ಸಾರ್ವಭೌಮರನ್ನು ಗುರುತಿಸಿದಾದ್ರೆ ಹೇಗೆ? ಎಲೈ ಕಪಿ, ಇದು ಇವರೇ ರಾವಣ ಸಾರ್ವಭೌಮರು. ಓಹೋ, ಇವರ ನಿಮ್ಮ ಸಾರ್ವಭೌಮರು. ನಮ್ಮ ಶ್ರೀರಾಮಚಂದ್ರನಿಲ್ಲದ ಸಮಯದಲ್ಲಿ ಸೀತಾದೇವಿಯನ್ನು ಕದ್ದು ತಂದ ಮಹಾಪರಾಕ್ರಮಿ ನೀನೆಯೋ? ಬಾಳಿಗೆ ಬಂದಂತೆ ಹೊರಡುತ್ತಿರುವೆಯಾ? ಅಣ್ಣ ಹುಡುಗರನ್ನು ಸುಮ್ಮನೆ ಬಿಟ್ಟಿರುವೆ. ಯಾರು ನೀನು? ರಾವಣೇಶ್ವರ, ಕೇಳು. ನಾನು ವಾಲಿಯ ಪುತ್ರನಾದ ಅಂಗದನು. ನಮ್ಮ ಮಾತೆಯಾದ ಸೀತಾದೇವಿಯನ್ನು ನಮ್ಮ ಒಡೆಯನಿಗೆ ತಂದೊಪ್ಪಿಸಿ ಶರಣಾಗತನಾಗುವೆಯಾ ಅಥವಾ ಯುದ್ಧಕ್ಕೆ
ನೀನು ಆ ರಾಮನ ರಾಯಭಾರಿಗೆ ನಿಮ್ಮ ಈ ಕಪಿ ಸೈನ್ಯದ ಬಲಾಬಲಗಳನ್ನು ನಂಬಿಕೊಂಡು ಆತನು ನನ್ನ ಮೇಲೆ ಯುದ್ಧ. ಚೆನ್ನಾಗಿದೆ ಚೆನ್ನಾಗಿದೆ, ನಿಮ್ಮ ಯೋಗ್ಯತೆಗೆ ತಕ್ಕ ಕಾರ್ಯವನ್ನೇ ಮಾಡುತ್ತಿರುವಿರಿ. ಎಲ್ಲ ಈ ಮೂರ್ಖ ನಗಬೇಡ. ವೃತ್ತಿ ಸಮಿತನಾದವನಿಗೆ ಬುದ್ಧಿ ಮಂಕಾಗುವುದಂತೆ. ಅಲ್ಪ ಸಂತೋಷವನ್ನು ಪಡಬೇಡ, ದೀರ್ಘ ಆಲೋಚನೆಯನ್ನು ಮಾಡು. ಎಲ್ಲ ಈ ಮಾನರಾತಮ, ರಾಜ ಧರ್ಮವನ್ನು ಅರಿತ ನಾನು ದೂತ ಪದೆಯನ್ನು ಮಾಡಬಾರದೆಂದು ನಿನ್ನನ್ನು ಸುಮ್ಮನೆ ಬಿಟ್ಟಿರುವೆನು. ಹೋಗಿ ನಿಮ್ಮ ರಾಮನಿಗೆ ಹೇಳು, ನಾವು ಯುದ್ಧಕ್ಕೆ ಸಿದ್ಧವೆಂದು. ಮೂರ್ಖರಿಗೆ ನೂರ್ಕಾಲ ಬುದ್ಧಿ ಎಂದರು ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ. ಯಾರೇನು ಮಾಡಲಾಗುವುದು? ಜೈ ಕುಮಾರ, ಈಗ ನಮ್ಮ ಬಲಾಬಲಗಳನ್ನು ನಿಶ್ಚಯಿಸಲ್ಪಡಬೇಕಾಗಿದೆ. ನಿನ್ನನ್ನು ಇಂದ್ರಾರಿ ಎಂದು ಭಾವಿಸಿದ್ದೆ, ಇನ್ನು ನರಾರಿ ಎಂದು ಕೀರ್ತಿವಂತನಾಗು. ಯುದ್ಧಕ್ಕೆ ಸೈನ್ಯದೊಡನೆ ಸಿದ್ಧನಾಗು. ನಿನ್ನ ಜಯಪ್ರದಕ್ಕಾಗಿ ನಾನು ಆ ಪರಮೇಶ್ವರ ಪೂಜಾ ಮಂದಿರಕ್ಕೆ ಹೋಗುತ್ತೇನೆ. ಜನಕ ಮಾದಾಗ್ನಿ ಈಗಲೇ ಹೊರಡುವೆನು. ಪರಾಕ್ರಮದಿಂದ ಜಯಿಸುವ. ಯುದ್ಧದಲ್ಲಿ ಆ ನೀಚ ರಾಷ್ಟ್ರಮಂತ್ರಿಗಳು ಮಡಿದು ಹೋದರು. ಲಕ್ಷ್ಮಣ, ಇಲ್ಲಿನ ದಾನವರು ಕರ್ಮ ಯುದ್ಧದಲ್ಲಿ ಅಭಿರುಚಿ ಉಳ್ಳವರು. ನಾವಾದರೂ ಧಾರ್ಮಿಕವಾಗಿರಬೇಕಲ್ಲವೇ? ಏನ್ ಆಶ್ಚರ್ಯ, ಅಷ್ಟಮಂತ್ರಿಗಳು ಈ ನೀಚರಿಂದ ಹತರಾಗಿರುವರಲ್ಲ. ಇರಲಿ, ಇವರಿಗೆ ನಮ್ಮ ಬಲವನ್ನು ತೋರಿಸುತ್ತೇನೆ. ಎಲ್ಲವೋ ನರಾಧಮರೇ, ಯುದ್ಧಕ್ಕೆ ಸಿದ್ಧರಾಗಿ. ಭಲೇ ದಾನವ, ಹೆದರಿ ಓಡುವವರು ನಾವಲ್ಲ. ನಿನಗೇನಾದರೂ ಬದುಕಿ ಉಳಿಯುವ ಆಸೆ ಇದ್ದರೆ ಇಲ್ಲಿಂದ ಈಗಲೇ ಹೊರಡು. ಹಾಗಾದರೆ ಈ ಸರ್ಪಾಸ್ತ್ರ ಮಹಿಮೆಯನ್ನು ನೋಡು. ಹೇ ಮಹಾಸ್ತ್ರ, ಶ್ರೀರಾಮಚಂದ್ರನು ಧರ್ಮಮೂರ್ತಿಯಾಗಿದ್ದು ನಾನು 14 ವರ್ಷ ಗಂಧ ಮೂಲಾದಿಗಳನ್ನು ಸೇವಿಸುವುದೇ ಸತ್ಯವಾದರೆ ಈ ಇಂದ್ರಾರಿಯನ್ನು ಈಗಲೇ ಬಳಿ ತೆಗೆದುಕೊಳ್ಳಬೇಕು. ಶ್ರೀರಾಮಚಂದ್ರ ದೇವ, ಇಂದ್ರಜಿತುವಿನ ಆಪ್ತ ಧ್ವನಿಯನ್ನು ಕೇಳಿ ರಾವಣನು ಇಂತಲೇ ಬರುತ್ತಿರುವನು. ನಾವು ಸ್ವಲ್ಪ ಹೊತ್ತು ಮರೆಯಾಗಿರೋಣ. ಏನಿದು? ಸುಕುಮಾರನ ಆರ್ಥ ಧ್ವನಿಯು ಕೇಳಿದಂತಾಯಿತಲ್ಲ. ಕುಮಾರ, ಕಡೆಗೂ ಈ ನರಕುರಿಗಳಿಗೆ ಹತನಾದೆಯ. ಇನ್ನು ಇಂದ್ರಾರಿ ಎಂದು ಯಾರನ್ನು ಕರೆಯಲಿ? ನೀನು ಮಡಿದದ್ದು ನನ್ನ ಭುಜ ಬಲವೇ ಮುರಿದು ಬಿದ್ದಂತಾಯಿತು. ಎಲ್ಲ ನರಕುರಿಗಳೇ, ನನ್ನ ಕುಮಾರನನ್ನು ಕೊಂದವರು ಯಾರು? ಇದು ನಾನೇ. ಎಲ್ಲ ನೀಚ ಪುತ್ರ ಶೋಕದರ್ಮಿಗೆ ನಿನ್ನನ್ನೀಗಲೇ ಆಹುತಿ ಕೊಡುತ್ತೇನೆ. ಈ ಅಷ್ಟ ಗಂಡ ಶಕ್ತಿಯನ್ನು ಸಹಿಸಿಕೋ. ಇದೇನಾಗಿ ಹೋಯಿತು? ನಿನ್ನ ತಾಯಿಯಾದ ಸುಮಿತ್ರೆಯು ಕೇಳಿದರೆ ನಾನೇನೆಂದು ಹೇಳಲಿ? ಅಯ್ಯೋ ದುರ್ವಿಧಿಯೇ ಲಕ್ಷ್ಮಣ. ದೇವ, ಸರ್ವಜ್ಞರಾದ ತಾವೇ ಹೀಗೆ ದುಃಖಿಸಿದರೆ ಮಿಕ್ಕವರ ಪಾಡೇನು? ಆಂಜನೇಯ, ನೀವು ತಕ್ಷಣವೇ ಹೋಗಿ ಚಂದ್ರದ್ರೋಣ ಪರ್ವತದಲ್ಲಿರುವ ಸಂಜೀವಿನಿ ತರಣೆಯನ್ನು ಜಾಗ್ರತೆಯಾಗಿ ತರಬೇಕು. ಹೊರಡು. ಹಾಗೆ ಆಗಲಿ ದೇವ. ಏನು ಮಾಡಲಿ? ಆ ನರಾಧಮರಿಂದ ಅಷ್ಟ ಮಂತ್ರಿಗಳು, ಸುಕುಮಾರನಾದ ಇಂದ್ರಜಿತು ಎಲ್ಲರೂ ಮಡಿದು ಹೋದರು. ಇನ್ನುಳಿದಿರುವರು ನಾನು ಮತ್ತು ತಮ್ಮನಾದ ಕುಂಭಕರ್ಣ. ಈ ದಿನ ಯುದ್ಧಕ್ಕೆ ಅವನನ್ನೇ ಕಳುಹಿಸಬೇಕು. ಎಲ್ಲ ಈ ರಾಕ್ಷಸ ಭಟರೇ, ಹೋಗಿ ತಮ್ಮನನ್ನು ನಿದ್ದೆಯಿಂದ ಎಚ್ಚರಿಸಿ ಕರೆತನ್ನಿ. ಅಗ್ರಜನಿಗೆ
ಸಹೋದರ, ಆ ರಾಮ ಲಕ್ಷ್ಮಣನೆಂಬ ನರಾಧಮರಿಂದ ನಮ್ಮವರೆಲ್ಲರೂ ಹತರಾಗಿ ಹೋದರು. ಆ ವಿಭೀಷಣನು ಶತ್ರು ಪಕ್ಷವನ್ನು ಸೇರಿರುವನು. ಇನ್ನುಳಿದಿರುವರು ನಾವೀರುವರು ಮಾತ್ರ. ಈ ದಿನ ಯುದ್ಧಕ್ಕೆ ನೀನೇ ಹೋಗಿ ಆ ನರಾಧಮರನ್ನು ಧ್ವಂಸ ಮಾಡಿ ಬಾ. ಅಗ್ರಜ, ರಾಮ ಲಕ್ಷ್ಮಣನೆಂದರೆ ಸಾಮಾನ್ಯ ಮನುಷ್ಯರೆಂದು ಭಾವಿಸಬೇಡ. ಸೀತಾದೇವಿಯನ್ನು ಅವನಿಗೆ ಒಪ್ಪಿಸಿ ನೀನು ಸುಖವಾಗಿರು. ನಾನು ಹೋಗಿ ಯುದ್ಧ ಮಾಡುತ್ತೇನೆ. ಎಲ್ಲ ಕುಲ ದ್ರೋಹಿ, ಉತ್ತಮ ರಾಕ್ಷಸ ವಂಶದಲ್ಲಿ ಹುಟ್ಟಿ ಕೈಲಾಗದ ಹೇಡಿಯಂತೆ ಮಾತನಾಡುತ್ತಿರುವೆಯಾ? ನೀನು ಕೂಡ ಆ ವಿಭೀಷಣನಂತೆ ಶತ್ರು ಪಕ್ಷವನ್ನು ಸೇರಬಹುದೇ? ನಿನ್ನ ನಾಲಿಗೆಯನ್ನು ಸೀಳಿ ಬಿಡುವೆನು ಅಥವಾ ನಾನು ಹೇಳಿದ ಹಾಗೆ ಮಾಡಿದರೆ ಸರಿ, ಇಲ್ಲವಾದರೆ ನಿನ್ನಲ್ಲಿಯೇ ಸಂಹರಿಸಿ ಬಿಡುತ್ತೇನೆ. ಕ್ಷಮಿಸುವ ಅಗ್ರಜ, ನಾನು ನಿನಗೆ ಪ್ರತಿ ಹೇಳುವುದಿಲ್ಲ. ಇದೋ ಈಗಲೇ ಯುದ್ಧ ರಂಗಕ್ಕೆ ಹೊರಡುತ್ತೇನೆ. ಹೋಗುವ. ಲಕ್ಷ್ಮಣ, ಪ್ರಭು, ಚಂದ್ರದ್ರೋಣ ಪರ್ವತದಲ್ಲಿ ಸಂಜೀವಿನಿ ಸಿಗದ ಕಾರಣ ಇಡೀ ಪರ್ವತವನ್ನೇ ತೆಗೆದುಕೊಂಡು ಬಂದೆ. ಅದರ ಸಂಜೀವಿನಿ ಕರಣೆ ವಾಸನೆಯಿಂದ ಲಕ್ಷ್ಮಣ ಸ್ವಾಮಿ ಮಾತ್ರವಲ್ಲದೆ ನಮ್ಮ ಕಪಿ ಸೈನ್ಯವೆಲ್ಲವೂ ಎಚ್ಚರಗೊಂಡಿತು ಪ್ರಭು. ಪರ್ವತವನ್ನು ಸ್ವಸ್ಥಾನಕ್ಕೆ ಸೇರಿಸಿ ಬಂದಿರುವೆನು ಪ್ರಭು. ಆಂಜನೇಯ, ನನಗೆ ಸಂತೋಷವಾಯಿತು. ಕಪಿವೀರರೇ, ಪ್ರಭು, ನಮ್ಮ ಅಣ್ಣನಾದ ಕುಂಭಕರ್ಣನು ಸುತ್ತಲೇ ಬರುತ್ತಿರುವನು ಪ್ರಭು. ನಾವು ಅವನನ್ನು ಸಂಹರಿಸಬೇಕು, ಇಲ್ಲವಾದರೆ ನಮ್ಮ ಕಪಿ ಸೈನ್ಯವೆಲ್ಲ ನಾಶವಾಗುವುದು ಪ್ರಭು. ನನಗೆ ಬಲಿ ಕೊಡಲು ಕಪಿ ಬಲುಕಾಲಿ ಸೈನ್ಯವನ್ನೇ ತಂದಿರುವರು. ಇಂದಿನ ದಿನವು ನನಗೆ ಹಬ್ಬ. ರಾಮ ಲಕ್ಷ್ಮಣನೆಂದರೆ ಯಾರು? ಇದೋ ನಾವೇ. ಬನ್ನಿ, ನಿಮ್ಮನ್ನು ಯಮಲೋಕಕ್ಕೆ ಕಳಿಸುತ್ತೇನೆ. ನನ್ನ ಗದೆ ಹೋದರೆ ಹೋಗಲಿ, ನನ್ನ ಬಾವುಗಳಿಂದಲೇ ನಿಮ್ಮನ್ನು ಸಂಹರಿಸುತ್ತೇನೆ. ಎಲ್ಲಾ ನರಕುರಿಗಳೇ, ನನ್ನ ಈ ಪರ್ವತಾಕಾರ ಹೊಟ್ಟೆಯಿಂದಲೇ ನಿಮ್ಮನ್ನು ತೇರಿಸಿ ಬಿಡುತ್ತೇನೆ. ವಿಭೀಷಣ, ದೂರದಲ್ಲಿ ಅಗ್ನಿ ಜ್ವಾಲೆ ಕಾಣುತ್ತಿರುವುದಲ್ಲ? ಅಣ್ಣ ರಾವಣನು ನಿಕುಂಬಣಿ ಯಾಗವನ್ನು ಮಾಡುತ್ತಿರುವನು ಪ್ರಭು. ಆ ಯಾಗವು ಪೂರ್ಣವಾದಲ್ಲಿ ಅವನು ಜಯಶಾಲಿಯಾಗುವನು. ಎಲೈ ವಾನರ ವೀರರೇ, ಈಗಲೇ ಹೋಗಿ ಆ ಯಾಗವನ್ನು ಧ್ವಂಸಗೊಳಿಸಿ. ಹಾಗೆ ಆಗಲಿ. ಕೋತಿಗಳೇ, ನಿನ್ನಿಂದ ನನ್ನ ಯಾಗಕ್ಕೂ ಭಂಗವಾಯಿತು. ನರಾಧಮ, ಈ ದಿನವೇ ನಿಶ್ಚಯವಾಗಬೇಕು. ಒಂದು ನೀನು ಈ ಭೂಮಂಡಲವನ್ನು ಆಳಬೇಕು, ಇಲ್ಲವಾದರೆ ನಾನೇ ಈ ಭೂಮಂಡಲಕ್ಕೆ ಅಧಿಪತಿಯಾಗಬೇಕು. ಯುದ್ಧಕ್ಕೆ ಸಿದ್ಧರಾಗು. ಕರಣ
ದೇವದೇವ ಮಹಾನುಭಾವ, ಇಂದಿಗೆ 2 ಜನ್ಮಗಳು ಕಳೆದು ಹೋದವು. ಉಳಿದ ಇನ್ನೊಂದು ಜನ್ಮಕ್ಕೆ ನನಗೆ ಸದ್ಗತಿಯನ್ನು ಕೊಡುತ್ತಂತೆ. ರಾವಣೇಶ್ವರ ತಥಾಸ್ತು. ಮರಣ ಹೊಂದಿದೆಯ ವಿಭೀಷಣ, ದುಃಖಿಸಿ ಪ್ರಯೋಜನವಿಲ್ಲ. ಅವರವರ ಕರ್ಮಾನುಸಾರ ಅದಕ್ಕೆ ತಕ್ಕ ಫಲವನ್ನು ಅನುಭವಿಸಲೇಬೇಕು. ನೀನು ಈಗಲೇ ಹೋಗಿ ಜಾನಕಿಯನ್ನು ಕರೆದುಕೊಂಡು ಬಾ. ಅಪ್ಪಣೆ ಪ್ರಭು. ಅಂಗದ ನೀನು ಹೊರಡು. ಮಾತೆ ಜಾನಕಿ, ಧನುಜನ ಸೆರೆಯಲ್ಲಿದ್ದ ನಿನ್ನನ್ನು ಸ್ವತಂತ್ರಳನ್ನಾಗಿ ಮಾಡಿರುವೆನು. ಇನ್ನು ನೀನು ಲಕ್ಷ್ಮಣ ಮಾತೆ ಅಗ್ನಿಯನ್ನು ಪ್ರತಿಷ್ಠಾಪಿಸು. ಮಾತೆ ಮಾತೆ ಏನು ಹೇಳುತ್ತಿರುವಿ? ಧರ್ಮಾರ್ಥ ಕಾಮ ಮೋಕ್ಷಕ್ಕೆ, ಧರ್ಮಾರ್ಥ ಕಾಮ ಮೋಕ್ಷಕ್ಕೆ ನಿರ್ಮಲ ಮನದಿಂದ ನಿನ್ನನೆ ನಂಬಿದ ಸತಿ ಕರ್ಮ ಶರೀರ ಮಲಿಗಳು, ಕರ್ಮ ಶರೀರ ಮಲಿಗಳು ಬೇಮಿಂದಳಿದು ಶ್ರೀರಾಮಚಂದ್ರ, ಸೀತಾದೇವಿಯು ಪರಮ ಪವಿತ್ರರಾಗಿರುವಳು. ಅವಳಲ್ಲಿ ಯಾವ ದೋಷವೂ ಇಲ್ಲ. ಇವಳನ್ನು ಪರಿಗ್ರಹಿಸು. ನಾನು ಅಗೋಚರನಾಗಿರುವ ನಿನ್ನ ತಂದೆಯಾದ ದಶರಥನು. ಇವಳನ್ನು ಪರಿಗ್ರಹಿಸು ಕುಮಾರ. ಜಾನಕಿ, ನಮ್ಮ ತಂದೆಯವರ ಅಗೋಚರವಾದ ಮಾತಿನಿಂದ ನೀನು ಪವಿತ್ರಳೆಂದು ತಿಳಿಯಿತು. ನಿನ್ನನ್ನು ಪರಿಗ್ರಹಿಸುವೆನು. ದೇವದೇವ ದಿವ್ಯ ಪ್ರಭಾವ ಅನುಗ್ರಹಿತಳಾದ ಅನುಗ್ರಹಿತಳಾದ ಆಂಜನೇಯ, ಇಂದಿಗೆ ನನ್ನ 14 ವರ್ಷ ವನವಾಸವು ಪೂರ್ಣವಾಯಿತು. ನೀನು ಈಗಲೇ ನನ್ನಿ ಗ್ರಾಮಕ್ಕೆ ಹೋಗಿ ನಾನು ಬರುತ್ತಿರುವ ಸಮಾಚಾರವನ್ನು ಭರತನಿಗೆ ತಿಳಿಸು. ಹಾಗೆ ಆಗಲಿ ಪ್ರಭು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ರಾಮ ದಶರಥ ಶತ್ರುಘ್ನ, ಈ ದಿನ ಸೂರ್ಯೋದಯವಾದರೂ ಶ್ರೀರಾಮಚಂದ್ರನ ಸುಳಿವೇ ತಿಳಿಯುತ್ತಿಲ್ಲ. ಆದ್ದರಿಂದ ನನ್ನ ಶಪಥದಂತೆ ನಾನು ಅಗ್ನಿಯನ್ನು ಪ್ರವೇಶಿಸುವೆನು, ಅಗ್ನಿಯನ್ನು ಪ್ರತಿಷ್ಠಾಪಿಸುವೆನು. ಅಗ್ರಜ, ಅಲ್ಲಿ ನೋಡು, ಯಾವುದೋ ಒಂದು ಕಪಿಯು ವಾಯುವೇಗದಿಂದ ಇತ್ತಲೇ ಬರುತ್ತಿರುವುದು. ಜೈ ಶ್ರೀರಾಮ್. ಅಯ್ಯ, ಮಹಾನುಭಾವರಾದ ಭರತ ಶತ್ರುಘ್ನರೇ, ನಾನು ಶ್ರೀರಾಮಚಂದ್ರನ ದೂತ ಆಂಜನೇಯ. ಪ್ರಭು, ಶ್ರೀರಾಮಚಂದ್ರನು ರಾಕ್ಷಸರಾದ ರಾವಣ, ಕುಂಭಕರ್ಣಾದಿ ಎಲ್ಲರನ್ನು ಕೊಂದು ಸೀತಾಮಾತೆ ಮತ್ತು ಲಕ್ಷ್ಮಣರೊಂದಿಗೆ ಇತ್ತ ಕಡೆಗೆ ಬರುತ್ತಿದ್ದಾರೆ ಪ್ರಭು. ಅಯ್ಯ ಕಪಿವೀರ, ಈ ಮಂಗಳಪ್ರದವಾದ ಶುಭ ಸೂಚನೆಯನ್ನು ತಂದಿರುವೆ. ಬಹಳ ಸಂತೋಷವಾಯಿತು. ಶತ್ರುಘ್ನ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡೋಣ. ನಡೆ.
ಮಂಗಳವಾಗಲಿ. ಜನನೀಯರು ಪುರಜನರು ಕ್ಷೇಮವಷ್ಟೇ. ಅಗ್ರಜ, ತಮ್ಮ ಕೃಪಾ ದೃಷ್ಟಿಯಿಂದ ಸಕಲರೂ ಕ್ಷೇಮವಾಗಿರುವರು. ತಮ್ಮ ಪಟ್ಟಾಭಿಷೇಕಕ್ಕೆ ಎಲ್ಲ ಸಿದ್ಧತೆಗಳು ಆಗಿವೆ. ಅಗ್ರಜ, ಪ್ರಜೆಗಳೆಲ್ಲರೂ ತಮ್ಮ ಬರುವಿಕೆಯನ್ನೇ ಕಾಯುತ್ತಿದ್ದರು. ತಮ್ಮನ್ನು ಅಯೋಧ್ಯೆಯಲ್ಲಿ ಕಂಡು ನಾವೆಲ್ಲರೂ ಕೃತಾರ್ಥರಾದೆವು ಪ್ರಭು. ಹಾಗೇ ಆಗಲಿ. ನಮ್ಮೆಲ್ಲರಿಗೂ ಮಂಗಳವನ್ನುಂಟು ಮಾಡಿದ ದೇವಾನುದೇವತೆಗಳನ್ನು ಕುರಿತು ಮಂಗಳವನ್ನು ಪಾಡೋಣ. ಸ್ಮರಣೆ ನಾಟಕ ಮಂಡಳಿಗೆ ರಾಮಾಯಣ ನಾಟಕಕ್ಕೆ ನನ್ನ ಹೆಸರು ಸಮೃದ್ಧ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಪ್ರತಾಪ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಸ್ಕಂದಲತಾ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಮೋನಿಶ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ರಿತೇಶ್. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಪೀಯೂಷ್ ಬಾಲಾಜಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಸುಮೇಶ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಶಮಿತ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಗೌರವ್ ಪರಮಾತ್ಮ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸಂದೇಶ್ ಕುಮಾರ್, ಮೈಸೂರು. ಪವನ್, ಬೆಂಗಳೂರು. ನಿಖಿತಾ, ಮೈಸೂರು. ನೆನಪ್, ಬೆಂಗಳೂರು. ಭ್ರಮರಕ್ಕೆ ಉಡುಪ, ಮೈಸೂರು. ದೀಪಿಕಾ ಎಸ್ ಕಾಮತ್, ಮಂಗಳೂರು. ಪ್ರದೀಪ್ ಕೂಡಬಿದ್ದು. ಶುಭನ್ ಗಂಗ್, ಬೆಂಗಳೂರು. ಸುಪ್ರೀತ್ ಭಾರತ್, ಮೈಸೂರು. ದರ್ಶನ್, ಮೈಸೂರು. ಮೈಸೂರು. ಐಶ್ವರ್ಯ, ಮೈಸೂರು. ಮೈಸೂರು. ನೀರಜ್ ಶೆಟ್ಟಿ, ಮೈಸೂರು. ಸಂದೇಶ್ ಕುಮಾರ್, ಮೈಸೂರು. ಮೈಸೂರು. ಚೇತನ್ ಸಿಂಗಾರಲ್ಲೂರು. ವಸ್ತ್ರಾಲಂಕಾರ ಮತ್ತು ವರ್ಣಾಲಂಕಾರ ಶ್ರೀ ರಾಜರಾಜೇಶ್ವರಿ ವಸ್ತ್ರಾಲಂಕಾರ ಮೈಸೂರು. BM ರಾಮಕುಮಾರ ಪ್ರಸಾದ ಮತ್ತು BM ಮಂಜುಳಾ, BM ಮಹಾಲಿಂಗ, ಸಂತೋಷ್ ಕುತ್ತೂರು, ಶ್ರೀ ರಾಘವೇಂದ್ರ ದಾದಾ ಸಿಂಗ್ ಮಂಡ್ಯ, ಸೂರ್ಯ ಲೈಟಿಂಗ್ ಅಂಡ್ ಸೌಂಡ್ಸ್,
ಸಹಯೋಗ ಶ್ರೀ ಗುರುಕಲಾ ಶಾಲೆ ಮೈಸೂರು, ಬೆಳಕು ವಿನಯ್ ಗಣೇಶ್, ಕಮಲ ಶ್ರೀ ವಿದ್ವಾನ್ ಜಯರಾಮ್, ಕ್ಲಾರಿನೆಟ್ ವಿದ್ವಾನ್ ಡಾಕ್ಟರ್ ರಾಮಣ್ಣ ಮತ್ತು ಶ್ರೀ ಪ್ರಕಾಶ್. Thank you. ಇದೆಲ್ಲ ಕ್ರೆಡಿಟ್ ಹೋಗ್ಬೇಕಾಗಿರೋದು ಸುರುಚಿ ರಂಗಮನೆಗೆ. ಯಾಕೆಂದ್ರೆ ಇಷ್ಟು ದೊಡ್ಡ ನಾಟಕವನ್ನ ಈ ಹುಡುಗರ ಕೈಯಲ್ಲಿ ಮಾಡಿಸೋದಕ್ಕೆ ಧೈರ್ಯ ತಗೊಂಡು ಈ ಕಾರ್ಯಕ್ರಮವನ್ನು ಮಾಡೋದು ಬಹಳ ಕಷ್ಟದ ಕೆಲಸ. ಆದ್ರೂ ಖರ್ಚು ಎಷ್ಟಾದ್ರೂ ಆಗ್ಬೋದು, ಆದ್ರೆ ಅದಕ್ಕೆ ಪೇಷನ್ಸ್ ಮತ್ತೆ ಇದನ್ನು ಮಾಡಲೇಬೇಕನ್ನೋ ಒಂದು ಛಲ ಇತ್ತಲ್ಲ, ಅದನ್ನ ಸುರುಚಿ ರಂಗಮನೆ ಮಾತ್ರ ಮಾಡಕ್ ಸಾಧ್ಯ ಈ ಮಕ್ಕಳನ್ನ ಇಟ್ಕೊಂಡು ಅಂತ ನನ್ನ ಭಾವನೆ. ಆದ್ರೆ ಎಷ್ಟು ಕಡಿಮೆ ಇದರೊಟ್ಟಿಗೆ 3 ತಿಂಗಳಿಂದ ಸತತವಾಗಿ ನಮ್ಮ ಎಲ್ಲ ನನ್ನ ಸಹೋದರ ಸಹೋದರಿಯರು ಹಾಗೂ ನನ್ನ ಕುಟುಂಬ ಅನ್ನೋದು ಇದನ್ನ ಸುರುಚಿ ಕುಟುಂಬ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಮತ್ತೆ ಇವರೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸುರುಚಿ ನನಗೆ ನಮೋ ನಮಃ ದೊಡ್ಡ ಮನಸ್ಸಿನವರು. ಈಗ ಪೌರಾಣಿಕ ನಾಟಕಗಳು ನಶಿಸಿ ಹೋಗ್ತಾ ಇದೆ. ಅದರ ಜೊತೆಯಲ್ಲಿ ನಮ್ಮ ಸಂಪ್ರದಾಯ, ನಮ್ಮ ಸಾಂಸ್ಕೃತಿಕ, ಏನು ನಾವು ಅನ್ಕೊಳ್ತೀವಿ ಅದೆಲ್ಲ ಕಳೆದು ಹೋಗ್ತಾ ಇದೆ. ಇದನ್ನು ಉಳಿಸ್ಬೇಕಾದ್ರೆ ಈ ಯುವ ಪೀಳಿಗೆಯಿಂದಲೇ ಸಾಧ್ಯ. ಆದರೆ ನಾವೆಲ್ಲ ಮುಂದೆ ಹೋಗ್ತೀವಿ, ಆದರೆ ಹಿಂದೆ ಇದನ್ನು ಉಳಿಸ್ಬೇಕಾಗಿರೋ ಜವಾಬ್ದಾರಿ ಅವ್ರದ್ದು ಅಂತ ಹೇಳ್ತಾ ನೀವೆಲ್ಲರೂ ಬಂದು ಅವರನ್ನು ಆಶೀರ್ವದಿಸೋದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ನನ್ನ ನಮಸ್ಕಾರಗಳು. ಈಗ ಗುರುಗಳಿಂದ 2 ಮಾತು. ಹಾಗೆ ಮಂಡ್ಯದಿಂದ ಒಬ್ರು ಬಂದಿದ್ದಾರೆ, ಇದರ ಕೆಂಚೇಗೌಡರು. ಸ್ವಾಮಿ ಕೆಂಚೇಗೌಡರು ಇದ್ದೀರಾ? ಬಹಳಷ್ಟು ಜನ ಬಂದರು, ಅವರು ಬಹಳ ಒಳ್ಳೆ ಕಾಮೆಂಟ್ಸ್ ಹಾಕಿದ್ರು. ಅದರಿಂದ ಒಂದು 2 ನಿಮಿಷ ಮಾತಾಡಿಸ್ಬೋದಿತ್ತು ಇದ್ದರೆ. ಮಂಡ್ಯದಿಂದ ಒಂದು 50 ಜನ ಬಂದಿದ್ರು ಈ ನಾಟಕವನ್ನು ನೋಡೋದಕ್ಕೆ. ನೀವು ನಾಟಕ ದುಡ್ಡು ಕೊಡದೆ ನೋಡಿ ಅಂದ್ರೆ ನೋಡೋದು ಕಷ್ಟ ಇದೆ. ಆದರೆ ಅಲ್ಲಿ ನೋಡಿ ಇವರಿಗೆಲ್ಲ ನಿಮ್ಮ ಆಶೀರ್ವಾದ ಎಷ್ಟಿದೆ ಇವರಿಗೆ, ಈ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಅವ್ರಿಗೆಲ್ಲರಿಗೂ ಒಂದು ಚಪ್ಪಾಳೆ ಹೊಡೀರಿ. ಈಗ ಶ್ರೀರಾಮ ಕೃಪಾ, ಎಲ್ಲರಿಗೂ ನಮಸ್ಕಾರಗಳು. ಈಗಾಗಲೇ 10 ಗಂಟೆ ಸಮಯ ಮುಗಿದು ಹೋಗಿದೆ. ಆದರೆ ಈ ಜನ ಎಲ್ಲ ನೋಡಿದ್ರೆ ಅದು ಹೇಳಕ್ಕೆ ಬರೋಲ್ಲ, ಅಷ್ಟೊಂದು ಭಾವುಕತೆ ಬರ್ತದೆ. ಈ ಸಮಯದಲ್ಲಿ ಇಂಥ ಒಂದು ಕಾಲಘಟ್ಟದಲ್ಲಿ ಈ ನಮ್ಮ ಹಳೆ ಸಂಪ್ರದಾಯ, ಹಳೆಯ ಪರಂಪರೆಯನ್ನು ಉಳಿಸ್ತಕ್ಕಂಥ ಮಾತಿಗೆ ಈ ಮಕ್ಕಳುಗಳು ಒಂದೇ ಮಾತು ಹೇಳಬೇಕಂದ್ರೆ, ನಾನು ಇನ್ನೇನು ಹೇಳಲ್ಲ. ನಾನು ಗುಬ್ಬಿ ಕಂಪ್ನಿಲಿ 6 ಮನೆಗೆ ಅಷ್ಟೇ ಕೆಲಸ ಮಾಡಿದಂಥವನು. ಗುಬ್ಬಿ ಕಂಪನಿ ಅಂತ ಕಂಪನಿಗಳು ನಿಂತೋಗಿ 47-48 ವರ್ಷ ಆಗೋಯ್ತು ಈಗಾಗಲೇ. ಇನ್ನು ಆ ಕಂಪನಿಯನ್ನ ಇವರೊಬ್ರು ಯಾವ್ದು ಕಂಪನಿಯಲ್ಲಿ ಹಾಡೇ ನೋಡಿಲ್ಲ, ಪಾತ್ರನೂ ನೋಡಿಲ್ಲ. ಅಂಥದ್ದನ್ನ ಕಂಪನಿಯಲ್ಲಿ ಹೀಗಿತ್ತೆ ಅಂದ್ರೆ ಅದನ್ನ ಹೀಗೇನೆ ಮನಸ್ಸಲ್ಲೇ ತಿಳ್ಕೊಂಡು ಅದನ್ನು ಅಭಿನಯಿಸಿ ತೋರಿಸತಕ್ಕಂಥದ್ದು ಆ ಶ್ರೀರಾಮನೇ ಬ್ರಹ್ಮವಸ್ತುವಾಗಿ ಇವರೊಳಗೆಲ್ಲ ಸೇರ್ಕೊಂಡ್ಬಿಟ್ಟಾನೆ. ಇದು ನಭೂತೋ ನಭವಿಷ್ಯತಿ ಅಂತಕ್ಕಂಥ ಒಂದು ಮಾತು ಯಾವಾಗಲೂ ಇರ್ತದೆ. ಆದ್ರಿಂದ ಅವನು ಶ್ರೀರಾಮ ಕೃಪೆ ಎಲ್ಲರ ಮೇಲೂ ಇದೆ, ತಾವು ಇವ್ರ ಮೇಲೆ. ಯಾಕೆಂದ್ರೆ ಅಣ್ಣವರು ಮಾತಾಡ್ತಾ ಇದ್ದು ಪ್ರಜೆಗಳೇ ಪ್ರಭುಗಳು ಅಂತ. ಹಾಗೆ ಪ್ರೇಕ್ಷಕ ಪ್ರಭುಗಳು ನೀವು ಇದಕ್ಕೆ ಎಷ್ಟು ಪ್ರೋತ್ಸಾಹ ಮಾಡಿದರೆ ಅಂತ ನೋಡಿ. ಪ್ರೋತ್ಸಾಹಿಗಳು ನೀವು. ಎಮಟಿ ಸದಾ ರಕ್ಷೆ. ನಮ್ಮ ರಂಗಗೀತೆಯಲ್ಲಿ, ರಂಗ ಸಂಪ್ರದಾಯದಲ್ಲಿ ಲೋಪ ದೋಷ ಸಹಜ ಇದೆಲ್ಲ ಬರ್ತದೆ. ಪ್ರೋತ್ಸಾಹಿಗಳು ಆದಷ್ಟು ನಮ್ಮ ಪರಂಪರೆ, ಸನಾತನ ಪರಂಪರೆಗಳು ಇನ್ನೂ ಮುಂದುವರಿಸಲಿ. ವೇಷಗಳು ಎಷ್ಟೋ ಜನ ಬಂದಿದ್ದಾರೆ ಇಲ್ಲಿ ಅಂತ ಹೇಳಿ ನಾನು ಈ ಮೂಲಕ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ದಯವಿಟ್ಟು ಬನ್ನಿ ಸರ್. ಶಶಿಧರ್ ಡೋಂಗ್ರೆ ಅವರು, ನಿಮ್ಮ ಆಶೀರ್ವಾದ ಇದ್ರೆ ಖಂಡಿತ ಮಾಡೋಣ. ಶಶಿಧರ್ ಡೋಂಗ್ರೆ ಸರ್ ದಯವಿಟ್ಟು ಬನ್ನಿ ಸರ್. ಇವ್ರಿಗೊಂದು ಜೋರ್ ಚಪ್ಪಾಳೆ ಕೊಡಬೇಕು. ಯಾಕೆಂದ್ರೆ ಈ ರೀತಿ ಎಲ್ಲ ಗಾಳಿ ಕೊಡ್ತೀವಿ ನಮ್ಮವರೆಲ್ಲ. ಯಾಕೆಂದ್ರೆ 40 ದಿನ ಊಟ ತಿಂಡಿ ಈಗಾಗಲೇ ಸಮಯ ಆಗ್ತಿದೆ. ಇನ್ನು
ನಿಮ್ಮೆಲ್ಲರ ಇಷ್ಟು ಪ್ರೋತ್ಸಾಹ ಸಿಗುತ್ತೆ ಮೈಸೂರಿಂದ ಅಂತ ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಹೃದಯ ತುಂಬ ಬರ್ತಿದೆ. ಇನ್ನೂ ಹಾಗೆ ಇರಲಿ, ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಮೈಸೂರಿಗೆ ಮಾಡೋದಾಗಲಿ ಅಂತ ಹೇಳ್ತಾ ಶುಭರಾತ್ರಿ. ಹಾಗೆ ಒಂದೇ ನಿಮಿಷ, ಇಲ್ಲಿ ನಮ್ಮ ವಾದ್ಯ ಪರಿಕರದವರೆಲ್ಲ ಚಿಕ್ಕ ಚಿಕ್ಕ ಹುಡುಗರಿದ್ದಾರೆ, ದಯವಿಟ್ಟು ಪರಿಚಯ ಮಾಡ್ಕೊಡ್ತೀನಿ. ಆಸ್ಥಾನ ವಿದ್ವಾನ್ ರಮಣರು ಅಲ್ಲೇ ನಿಂತ್ಕೊಳ್ಳಿ, ಅಲ್ಲೇ ನಿಂತ್ಕೊಳ್ಳಿ. ಮೂರ್ಖ ತೋರಿಸಿದ್ದಾರೆ. ಲೆಕ್ಕಾಪುರ ಒಡೆಯರ್ ಅವರ ಬ್ಯಾಂಡ್ ನಲ್ಲಿದ್ದವರು, ಶ್ರೀರಾಮಣ್ಣ ಅವರಂತೆ ಕ್ಯಾಬಿನೆಟ್ ಕೊಡಿಸಿದವರು, ಜಗದೀಶ್ ಪ್ರಕಾಶ್ ಮತ್ತೆ ಗಿರೀಶ್ ಬ್ಯಾಂಡಲ್ಲಿದ್ದು ಅವ್ರು ನೋಡಿರ್ತೀರ ಸಾಮಾನ್ಯವಾಗಿ. ಶುಭರಾತ್ರಿಗಳು. ಗಿರೀಶ್